ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಭಗವಂತೌ ಪುನಃ ಪುನಃ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ನಾವು ಆಚರಿಸ್ತಾ ಇದ್ದೀವಿ ಇಡೀ ಜಗತ್ತಿನಾದ್ಯಂತ. ಅನೇಕ ಅವತಾರ ಪುರುಷರು ಆಗಿ ಹೋಗಿದ್ದಾರೆ ಈ ಜಗತ್ತಿನಲ್ಲಿ. ಕೃಷ್ಣನ ವ್ಯಕ್ತಿತ್ವವೇ ಬೇರೆ. ಕೃಷ್ಣ ಅವನ ಅವತಾರವನ್ನ ಪೂರ್ಣಾವತಾರ ಅಂತ ಹೇಳಿ ಕರೀತಾರೆ. ಪೂರ್ಣತೆ ಅಂತಕ್ಕಂಥ ಶಬ್ದದ ಅರ್ಥವನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪೂರ್ಣತಾ ಅನ್ನುವಂಥದ್ದು ಕೂಡ ಬಹು ಆಯಾಮತನದಿಂದ ಆಯಾಮಿಯಿಂದ ಕೂಡಿರ್ತಕ್ಕಂಥ ಒಂದು ಶಬ್ದ. ಒಬ್ಬ ಚಿತ್ರಕಾರನಿದ್ದಾನೆ, ಒಬ್ಬ ಪೇಂಟರ್ ಇದ್ದಾನೆ, ಬಹಳ ಅದ್ಭುತವಾದಂತಹ ಚಿತ್ರವನ್ನು ಬರೀತಾನೆ. ಬಹಳ ಅದ್ಭುತವಾದಂತಹ ಒಬ್ಬ ಶಿಲ್ಪಿ ಇದ್ದಾನೆ, ಶಿಲ್ಪಕಾರ, ಬಹಳ ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನ ಕೆತ್ತುತ್ತಾನೆ. ಒಬ್ಬ ಚಿತ್ರಕಾರ ಚಿತ್ರಕಲೆಯಲ್ಲಿ ಪೂರ್ಣತೆಯನ್ನು ಹೊಂದಬಹುದು, ಆದರೆ ಎಲ್ಲದರಲ್ಲಿಯೂ ಕೂಡ ಅವನು ಪೂರ್ಣತೆಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಒಂದರಲ್ಲಿ ಅವನು ಎಕ್ಸ್ಪರ್ಟ್ ಆಗಿರ್ಬೋದು. ಒಬ್ಬ ಸಂಗೀತಜ್ಞನಿದ್ದಾನೆ, ಸಂಗೀತದಲ್ಲಿ ಅವನಿಗೆ ಬಹಳ ಅದ್ಭುತವಾದಂತಹ ಜ್ಞಾನ ಇರ್ಬೋದು, ಆದರೆ ಚಿತ್ರಕಲೆಯಲ್ಲಿ ಅವನಿಗಿರ್ಲಿಕ್ಕಿಲ್ಲ, ಸಾಹಿತ್ಯದಲ್ಲಿ ಅವನಿಗಿರ್ಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಎಷ್ಟೋ ಜನ ಸಂತರುಗಳಾಗಿ ಹೋಗಿದ್ದಾರೆ ಈ ಜಗತ್ತಿನಲ್ಲಿ, ಎಷ್ಟೋ ಅವತಾರಗಳು ಘಟಿಸಿವೆ ಈ ಜಗತ್ತಿನಲ್ಲಿ. ಎಲ್ಲ ಅವತಾರಗಳನ್ನು, ಎಲ್ಲ ಸಂತರನ್ನ, ಎಲ್ಲ ಮಹಾತ್ಮರುಗಳನ್ನು ಪೂರ್ಣಾವತಾರ ಅಂತ ಹೇಳಿ ನಾವು ಕರೆಯೋದಿಲ್ಲ. ಯಾಕೆ ಅಂತಂದ್ರೆ ಅವರವರ ಮಟ್ಟದಲ್ಲಿ ಅವರು ಪೂರ್ಣರಾಗಿದ್ರು. ಆದರೆ ಕೃಷ್ಣನ ಹಾಗೆಲ್ಲ. ಕೃಷ್ಣ ವ್ಯಕ್ತಿತ್ವವೇ ಬೇರೆ. ಕೃಷ್ಣ ಒನ್ ಡೈಮೆನ್ಷನಲ್ ಅಲ್ಲ. ಬಹುಮುಖ ವ್ಯಕ್ತಿತ್ವ ಶ್ರೀಕೃಷ್ಣ, ಮಲ್ಟಿ ಡೈಮೆನ್ಷನಲ್. ಜೀವನದ ಎಷ್ಟು ಆಯಾಮಗಳಿವೆ, ಜೀವನದ ಎಷ್ಟು ದೃಷ್ಟಿಕೋನಗಳಿವೆ, ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ನಾವು ಶ್ರೀಕೃಷ್ಣನನ್ನ ನೋಡಿದಾಗ ಅವನು ಪೂರ್ಣ ಅಂತ ಅನಿಸ್ತಾನೆ. ಆದರೆ ಎಲ್ಲರೂ ಕೂಡ ಹಾಗೆ. ಗೌತಮ ಬುದ್ಧನಿದ್ದಾನೆ, ಮಹಾವೀರನಿದ್ದಾನೆ, ಸಮರ್ಥ ರಾಮದಾಸರಿದ್ದಾರೆ, ಸಿದ್ಧಾರೂಢರಿದ್ದಾರೆ, ಆಚಾರ್ಯ ಶಂಕರರಿದ್ದಾರೆ, ಮಧ್ವರಿದ್ದಾರೆ, ರಾಮಾನುಜರು ಆಗಿ ಹೋಗಿದ್ದಾರೆ, ವಿವೇಕಾನಂದರಿದ್ದಾರೆ, ಚಿನ್ಮಯಾನಂದರಿದ್ದಾರೆ. ಲಿಸ್ಟ್ ಮಾಡ್ತಾ ಹೋಗೋದಾದ್ರೆ ಬಹಳ ದೊಡ್ಡ ಲಿಸ್ಟ್ ಮಾಡಬೇಕಾಗತ್ತೆ. ಆದರೆ
ಪ್ರತಿಯೊಬ್ಬರೂ ಕೂಡ ಅವರವರದೇ ಕ್ಷೇತ್ರದಲ್ಲಿ ಅವರು ಬಹಳ ಅದ್ಭುತವಾದಂತಹ, ಬಹಳ ಸುಂದರವಾದಂತಹ, ಬಹಳ ಎತ್ತರವಾದಂತಹ ಸ್ಥಾನವನ್ನು ಅಲಂಕರಿಸಿದರು. ರಾಮನ ಜೀವನವನ್ನು ನೋಡಿ ಬಹಳ ಅದ್ಭುತವಾದಂತಹ ಜೀವನ. ರಾಮನ ಜೀವನದಲ್ಲಿ ತೆಗೆದುಹಾಕುವಂಥದ್ದು ಏನೂ ಇಲ್ಲವೇ ಇಲ್ಲ. ಆದರೂ ರಾಮನ ಜೀವನ ನಿರ್ದಿಷ್ಟವಾಗಿದೆ. ಬೇರೆ ಎಲ್ಲ ಸಂತ ಮಹಾಂತರ ಜೀವನ ಚರಿತ್ರೆಯನ್ನು ತೆಗೆದು ನೋಡಿ, ಅವರವರು ಜೀವನ ಮಾಡಿದ ಪದ್ಧತಿ ಬಹಳ ಅತ್ಯಂತ ಶ್ರೇಷ್ಠವಾಗಿದೆ. ಆದರೆ ಹೀಗೂ ಮಾಡಬಹುದಿತ್ತಲ್ವಾ, ಈ ರೀತಿಯಲ್ಲೂ ಕೂಡ ಜೀವಿಸಬಹುದಿತ್ತಲ್ವಾ ಅಂತ ಕೇಳಿದಾಗ, ಹೌದು ಜೀವಿಸ್ಬೋದಿತ್ತು, ಅವರು ಅದರಲ್ಲಿ ಜೀವಿಸಲಿಲ್ಲ. ಆಚಾರ್ಯ ಶಂಕರರ ಅನುಯಾಯಿಗಳು ಹೇಳ್ತಾರೆ, ಆಚಾರ್ಯ ಶಂಕರರ ಹಾಗೆ ಜ್ಞಾನವನ್ನು ಕೊಟ್ಟವರು ಬೇರೆ ಯಾರೂ ಇಲ್ಲ. ಹೌದು, ಆಚಾರ್ಯ ಶಂಕರರು ಜ್ಞಾನದ ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಹೊರಟ್ರೆ ಅವರಂತಹ ಅದ್ಭುತವಾದಂತಹ ವ್ಯಕ್ತಿತ್ವ ಇನ್ನೊಂದಿಲ್ಲ. ಆದರೆ ಈ ಜಗತ್ತಿನಲ್ಲಿ ಕೇವಲ ಜ್ಞಾನದ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ಮಾತ್ರ ಇಲ್ವಲ್ಲ. ಜನ ಬೇರೆಯವರಿದ್ದಾರೆ, ಮೂರ್ತಿ ಪೂಜಕರಿದ್ದಾರೆ, ನಾಮಸ್ಮರಣೆಯನ್ನು ಮಾಡ್ತಕ್ಕಂಥವರಿದ್ದಾರೆ, ಭಕ್ತರಿದ್ದಾರೆ, ಯೋಗಿಗಳಿದ್ದಾರೆ, ಧ್ಯಾನಿಗಳಿದ್ದಾರೆ. ಒಬ್ಬ ವ್ಯಕ್ತಿ ಎಲ್ಲ ರೀತಿಯ ಸಾಧಕರನ್ನ ತೃಪ್ತಿಪಡಿಸಲಿಕ್ಕೆ ಕಷ್ಟವಾಗುತ್ತೆ. ಆದ್ರಿಂದ ಯಾವ ವ್ಯಕ್ತಿ ಸ್ವಭಾವ ಭಕ್ತಿಗೆ ಸರಿ ಹೊಂದುತ್ತದೋ ಅಂತಹ ವ್ಯಕ್ತಿ ಭಕ್ತಿಯನ್ನೇ ಪ್ರಧಾನವಾಗಿಟ್ಟು ಯಾರು ಉಪದೇಶವನ್ನ ಕೊಡ್ತಾ ಇದ್ದಾರೆ ಅಂಥವರ ಅನುಕರಣೆಯನ್ನು ಮಾಡ್ತಾನೆ, ಅಂಥವ್ರನ್ನ ಅನುಸರಿಸ್ತಾನೆ, ಅಂಥವರ ಉಪದೇಶವನಿಗೆ ಬಹಳ ಇಷ್ಟವಾಗುತ್ತೆ, ಅಂಥವರ ಮಾತುಗಳು ಅವನ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮಕಾರಿಯನ್ನು ಉಂಟು ಮಾಡ್ತವೆ. ಯಾವ ವ್ಯಕ್ತಿ ಸ್ವಭಾವ ವಿಚಾರ ಪ್ರಧಾನವಾಗಿದೆಯೋ, ಜ್ಞಾನ ಪ್ರಧಾನವಾಗಿದೆಯೋ, ಚಿಂತನೆಗೆ ಯೋಗ್ಯನಾಗಿದ್ದಾನೋ ಅವನು, ಅಂಥವನಿಗೆ ಜ್ಞಾನವನ್ನು ಯಾರು ಬೋಧಿಸ್ತಾರೆ, ಉಪನಿಷತ್ತಿನ ಚಿಂತನೆಗಳು ವಿಚಾರವನ್ನು ಪ್ರಚೋದಿಸ್ತಕ್ಕಂಥವ್ರು, ಅಂಥವ್ರ ಉಪದೇಶ ಅನ್ನೋದು ಬಹಳ ಇಷ್ಟವಾಗುತ್ತೆ. ಇಲ್ಲ ಇಂತಹ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಇಷ್ಟವಾಯಿತು ಅಂದರೆ ಅದರ ಅರ್ಥ ಏನು, ನನ್ನ ಸ್ವಭಾವ ಆ ವ್ಯಕ್ತಿಯ ವಿಚಾರಧಾರೆಯ ಜೊತೆಗೆ ಸರಿ ಹೊಂದುತ್ತಾ ಇದೆ, ಒಂದಾಗ್ತಾ ಇದೆ. ಆದರೂ ಒಂದು ದಿಶೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದೀವಿ ನಾವು. ಪುರಂದರದಾಸರನ್ನು ತೆಗೆದುಕೊಳ್ಳಿ, ಭಕ್ತಿ ಒಂದು ದಿಶೆ ಮಾತ್ರ. ಕನಕದಾಸರು ಅವ್ರದೇ ಆದಂಥ ಒಂದು ಮಾರ್ಗವಿದೆ, ಮೀರಾಬಾಯಿ ಅವ್ರದೇ ಆದಂಥ ಒಂದು ದಾರಿ ಇದೆ, ಕಬೀರದಾಸ ಅವ್ರದೇ ಆದಂಥ ಒಂದು ಮಾರ್ಗವಿದೆ. ಒಂದು ವೇಳೆ ನಾವು ತಿಲಕರ ಬಳಿ ಹೋಗೋದಾದ್ರೆ ಅವ್ರದೇ ಆದಂಥ ಒಂದು ಮಾರ್ಗವಿದೆ. ಅವರು ಬಂದಂತಹ ವ್ಯಕ್ತಿಗಳನ್ನು ಅವರು ಕರ್ಮಯೋಗದ ಮೂಲಕ, ಕರ್ಮವನ್ನು ಪ್ರಚೋದಿಸುವ ಮೂಲಕ ಅಧ್ಯಾತ್ಮದ ಮಾರ್ಗಕ್ಕೆ ಕರೆದೊಯ್ತಾರೆ. ಯಾವ ವ್ಯಕ್ತಿಗೆ ಕರ್ಮ ಅನ್ನೋದು ಇಷ್ಟವಿಲ್ಲ, ತಿಲಕರು ಇಷ್ಟವಾಗ್ಲಿಕ್ಕಿಲ್ಲ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ರಜೋಗುಣ ಅನ್ನುವಂಥದ್ದು ಬಹಳಷ್ಟು ಇಲ್ಲ, ಅಂಥವರಿಗೆ ವಿವೇಕಾನಂದರ ನುಡಿಗಳು ಅಷ್ಟು ಇಷ್ಟವಾಗ್ಲಿಕ್ಕಿಲ್ಲ. ಆದರೆ ಯಾವ ವ್ಯಕ್ತಿ ರಜೋಗುಣ ಸಂಪನ್ನನಾಗಿದ್ದಾನೆ, ವಿವೇಕಾನಂದರ ವಾಕ್ಯಗಳು ಅವನ ಅಂತಃಕರಣದಲ್ಲಿ, ಅವನ ಜೀವನದಲ್ಲಿ ಸ್ಫೂರ್ತಿಯನ್ನು ತುಂಬುತ್ತವೆ. ಯಾವ ವ್ಯಕ್ತಿ ರಜೋಗುಣ ಪ್ರಧಾನವಾಗಿದ್ದಾನೋ ಅಂಥವನನ್ನು ನೀನು ಪ್ರಶಾಂತವಾದ ಜಾಗದಲ್ಲಿ ಕೂತುಕೋ, ಏಕಾಂತದಲ್ಲಿ ಕುಳಿತುಕೋ, ಕಣ್ಣು ಮುಚ್ಚುಕೋ, ಶರೀರ ಅನ್ನಿಸೋದು ನೆಟ್ಟಗಿರಲಿ, ಕತ್ತು ಅನ್ನಿಸೋದು ನೆಟ್ಟಗಿರಲಿ, ತಲೆ ಅನ್ನಿಸೋದು ಸ್ಥಿರವಾಗಿರಲಿ, ಧ್ಯಾನಾಸಕ್ತನಾಗಿ ಅಂತಾನೆ. ಏನಿದೆ ಧ್ಯಾನವನ್ನು ಮಾಡೋದ್ರಿಂದ ಈ ಜಗತ್ತಿನಲ್ಲಿ ಏನನ್ನು ಕೂಡ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಈ ಜಗತ್ತಲ್ಲಿ ಏನಾದರೂ ನಾವು ಸಾಧನೆಯನ್ನು ಮಾಡಬೇಕಾದ್ರೆ ಕಷ್ಟಪಡಬೇಕು, ಪ್ರಯತ್ನವನ್ನು ಮಾಡಬೇಕು, ಕರ್ಮವನ್ನು ಮಾಡಬೇಕು. ಅಂದಾಗ ಮಾತ್ರ ಈ ಜಗತ್ತಿನಲ್ಲಿ ನಾವು ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ.
ಅದರರ್ಥ ಏನು? ಅದರರ್ಥ ನನ್ನ ಸ್ವಭಾವ ಕರ್ಮಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ವಭಾವ. ಆದ್ದರಿಂದ ನನಗೆ ಯಾವ ಸಾಧನೆ ಯೋಗ್ಯ? ಕರ್ಮಯೋಗ ಅನ್ನೋದು ಬಹಳ ಯೋಗ್ಯವಾಗಿದೆ. ಅದನ್ನು ಉಪದೇಶಿಸ್ತಕ್ಕಂತಹ ಎಲ್ಲ ಸಾಧು ಸಂತರುಗಳು ನನಗಿಷ್ಟವಾಗ್ತಾರೆ. ಅದನ್ನೇ ಹೆಚ್ಚು ಒತ್ತು ಕೊಡ್ತಕ್ಕಂತಹ ಉಪದೇಶಗಳು ನಮಗೆ ಬಹಳ ಇಷ್ಟವಾಗುತ್ತವೆ. ಯಾವ ವ್ಯಕ್ತಿಯ ಅಂತಃಕರಣ ಸತ್ವ ಪ್ರಧಾನವಾಗಿದೆಯೋ, ಯಾವ ವ್ಯಕ್ತಿಯ ಅಂತಃಕರಣ ಶಾಂತವಾಗಿದೆಯೋ, ಯಾವ ವ್ಯಕ್ತಿಯ ಅಂತಃಕರಣ ವಿಚಲಿತವಾಗಿಲ್ವೋ, ಯಾವ ವ್ಯಕ್ತಿಯ ಅಂತಃಕರಣ ಶಮದಮಾದಿ ಷಟ್ ಸಂಪತ್ತಿಗಳಿಂದ ಕೂಡಿಕೊಂಡಿದೆಯೋ ಅಂದವನಿಗೆ ನೀನು ಕರ್ಮವನ್ನು ಮಾಡು, ಹೋಮ ಹವನಾದಿಗಳನ್ನು ಮಾಡು, ಒಂದಿಷ್ಟು ಉಪಾಸನೆಗಳನ್ನು ಮಾಡು. ನೀನು ನನಗೆ ಇಷ್ಟವಾಗುವುದಿಲ್ಲ. ಮತ್ತೆ ತನ್ನೊಳಗೆ ತಾನಿರುವರಾದವಲು ಬಾಳ್ವ, ತನ್ನ ಒಳಗಡೆಗೆ ಬರುವಂತಹ ಒಂದು ಪ್ರಕ್ರಿಯೆ ಅವನಿಗೆ ಬಹಳ ಇಷ್ಟವಾಗುತ್ತೆ. ಉಪನಿಷತ್ತಿನ ವಾಕ್ಯಗಳು, ಉಪನಿಷತ್ತಿನ ಚಿಂತನೆಗಳು ಅವನಿಗೆ ಬಹಳ ಇಷ್ಟವಾಗ್ಬೋದು. ಯಾಕಂತಂದರೆ ನಾನು ಪಡೆಯಬೇಕಾಗಿರತಕ್ಕಂಥ ವಸ್ತು ಎಲ್ಲೋ ಇಲ್ಲ, ಅದು ನನ್ನಲ್ಲೇ ಇದೆ. ನಾನು ಏನು ಮಾಡಬೇಕಾಗಿದೆ? ನನ್ನನ್ನು ನಾನು ಕಂಡುಕೊಳ್ಬೇಕಾಗಿದೆ, ನನ್ನನ್ನು ನಾನು ಅರಿಯಬೇಕಾಗಿದೆ, ನನ್ನನ್ನು ನಾನು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರ ನಾನು ಬೇರೆ ಏನೋ ಮಾಡೋ ಅವಶ್ಯಕತೆ. ಅವನಿಗೆ ಉಪನಿಷತ್ತಿನ ಚಿಂತನೆ, ಜ್ಞಾನ ಪ್ರಧಾನವಾಗಿರ್ತಕ್ಕಂಥ ಉಪದೇಶಗಳು ಬಹಳ ಇಷ್ಟವಾಗ್ತವೆ. ಇನ್ನೊಂದಿಷ್ಟು ಜನ ಇದ್ದಾರೆ, ಗಮನಿಸಿರ್ಬೋದು ನೀವು, ಚಿಕ್ಕ ಮಕ್ಕಳಿದ್ದಾರೆ, ಮಕ್ಕಳಿಗೆ ಆಟಿಕೆ ಸಾಮಾನು ಅಂದ್ರೆ ಇಷ್ಟ. ಗೊತ್ತಿಲ್ಲ ಆಟಿಕೆ ಸಾಮಾನಿನ ಬೆಲೆ ಬಹಳ ಕಾಸ್ಟ್ಲಿ ಇದೆ ಇವಾಗ. ಮಕ್ಕಳಿಗೆ ಕೇಳಿದ್ರೆ ನಾವು ತಂದು ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಯಾರಿಗೋ ಟೆಡ್ಡಿ ಬೇರ್ ಅಂದರೆ ಇಷ್ಟ, ಯಾರಿಗೋ ಚಾಕ್ಲೇಟ್ ಅಂದರೆ ಇಷ್ಟ, ಯಾರೋ ಐಸ್ ಕ್ರೀಮ್ ಅಂದರೆ ಇಷ್ಟ. ಬಹಳ ವರ್ಷಗಳ ಹಿಂದೆ ನಾನು ಮುಂಬೈಗೆ ಗೀತಾಜ್ಞಾನ ಯಜ್ಞವನ್ನು ಮಾಡಲಿಕ್ಕೆ ಹೋಗಿ ಒಬ್ಬರ ಮನೇಲಿ ಉಳ್ಕೊಂಡಿದ್ದೆ ನಾನು. ತಾತ ಪ್ರತಿ ದಿವಸ ಬೆಳಗ್ಗೆ ಪೂಜೆಯನ್ನು ಮಾಡೋರು. ಒಂದು ಸಂಪ್ರದಾಯ ಕುಟುಂಬ ಅದು. ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಸಾಲಿಗ್ರಾಮ ಇತ್ತು. ಅನೇಕ ದೇವರುಗಳು, ಅವರ ಕುಲದೇವತೆ ಎಲ್ಲವೂ ಕೂಡ ಇತ್ತು. ಪ್ರತಿ ದಿವಸ ಅನೇಕ ರೀತಿಯ ಮಂತ್ರಗಳನ್ನು, ಸ್ತೋತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ತಿದ್ದೆ. ಒಂದ್ಸರಿ ಬೆಳಗಿನ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಬರುವಾಗ ತಂದೆಯ ಪೂಜೆ ಇನ್ನೂ ಮುಗುದಿಲ್ಲ. ಮಗ ಅಂದರು, ಸ್ವಾಮೀಜಿ ಪೂಜೆ ಆಗ್ತಾ ಇದೆ, ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ, ನಾವು ಆರತಿ ಆದಮೇಲೆ ತಿಂಡಿ ತೆಗೆದುಕೊಳ್ಳೋಣ. ಓ ಖಂಡಿತ. ಸರಿ, ಪೂಜಾ ಕೋಣೆಗೆ ಹೋದ್ವಿ. ತಾತ ಒಂದು ಕಡೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಮೊಮ್ಮಗ ಕೂತಿಯಾನೆ. ತಾತನ ಪೂಜೆ ಎಲ್ಲ ಆಯಿತು, ನೈವೇದ್ಯ ಆಯಿತು, ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಆದಮೇಲೆ ಆರತಿಯನ್ನು ತೆಗೆದು ಮೊಮ್ಮಗನ ಕೈಲಿ ಕೊಟ್ಟರು. ಆ ಮೊಮ್ಮಗ ಅವನದಾದಂಥ ಇನ್ನೊಂದಿಷ್ಟು ದೇವರುಗಳಿವೆ, ಅವನು ಅದಕ್ಕೆ ಪೂಜೆ ಮಾಡ್ದ, ಅದಕ್ಕೆ ಆರತಿಯನ್ನು ಮಾಡ್ದ, ಅದಕ್ಕೆ ನೈವೇದ್ಯವನ್ನು ಮಾಡ್ದ. ಆಮೇಲೆ ಎಲ್ಲರಿಗೂ ಕೂಡ ಆರತಿಯನ್ನು ಕೊಟ್ಟ. ಹೇಳಿದೆ, ಇವಂದೇನು ದೇವರು? ಸಣ್ಣ ಹುಡುಗ ಅವನು, ಇನ್ನೂ ಅಷ್ಟು ದೊಡ್ಡವನಾಗಿರಲಿಲ್ಲ. 5-6 ವರ್ಷ ಇರ್ಬೋದು, ಅಥವಾ 4-5 ವರ್ಷನೇ ಇರ್ಬೋದೇನು. ಆವಾಗ ಆ ಮಗುವಿನ ತಂದೆ ಹೇಳಿದರು, ಸ್ವಾಮೀಜಿ ನಮ್ಮ ಮನೇಲಿ ಒಂದು ದೊಡ್ಡ ಗಲಾಟೆ ಆಯಿತು. ತಾತ ಪೂಜೆ ಮಾಡ್ತಾನೆ, ನಾನು ಯಾಕೆ ಪೂಜೆ ಮಾಡಬಾರ್ದು ಅಂತ ನನ್ನ ಮಗ. ಹೀಗಾಗಿ ತಾತ ಏನು ಪೂಜೆ ಮಾಡ್ತಾ ಇದ್ದ ಅದೇ ದೇವ್ರಿಗೆ ಹೋಗಿ ಪೂಜೆಯನ್ನು ಮಾಡೋನು. ನನ್ನಮ್ಮ ಹೇಳಿದ್ರು, ಮಗು ಬೇಡ, ಅದನ್ನೆಲ್ಲ ಮುಟ್ಟಬೇಡ, ಅದನ್ನು ಮಡಿನಲ್ಲಿ ಪೂಜೆ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ, ಅದನ್ನ ಹಾಗೆಲ್ಲ ಮುಟ್ಟಬಾರ್ದು, ಸರಿಯಲ್ಲ, ಅದು ತಪ್ಪಾಗತ್ತೆ. ತಾಯಿಗೆ ಬೇಸರವ. ಆದ್ದರಿಂದ ತಾತ ಏನು ಪೂಜೆಯನ್ನು ಮಾಡ್ತಾ ಇದ್ದಾನೆ, ಆ ದೇವರುಗಳೇನಿವೆ ಎಲ್ಲ ದೇವರುಗಳನ್ನು ಪ್ಲಾಸ್ಟಿಕ್ನಲ್ಲಿ ನಾನು ಮೌಲ್ಡ್ ಮಾಡಿ ನನ್ನ ಮಗನಿಗೆ ಮಾಡಿಕೊಟ್ಟಿದ್ದೀನಿ. ತಾತ ಯಾವ ದೇವರಿಗೆ ಪೂಜೆಯನ್ನು ಹೇಗೆ ಮಾಡ್ತಾನೆ ಅದೇ ರೀತಿಯ ಪೂಜೆ, ಅದೇ ರೀತಿಯ ಅರ್ಚನೆ, ಅದೇ ರೀತಿಯ ಅಲಂಕಾರ, ಅದೇ ರೀತಿಯ ನೈವೇದ್ಯ ಈ ಮಗುನು ಮಾಡುತ್ತೆ. ಸೊ ಆ ದೇವರಿಗೆ ಏನು ನೈವೇದ್ಯವನ್ನು ಇಡ್ತೀವಿ, ಇವನಿಗೆ ಸಪ್ರೇಟ್ ಇಡಬೇಕು ಅದೇ, ಬಟ್ ಇವನಿಗೆ ಸಪ್ರೇಟ್ ಇಡಬೇಕು ನಾವು. ಆರತಿ ಮಾತ್ರ ತಾತ ಏನು ಮಾಡ್ತಾನೆ ಅದನ್ನೇ ಮಾಡ್ತಾನೆ.
ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಃ ತತ್ ಅನುವರ್ತತೆ. ಗಮನಿಸಿ, ಆಧ್ಯಾತ್ಮಿಕ ಈ ಜೀವನದಲ್ಲಿ ಶ್ರೀಕೃಷ್ಣ ಅಂತಕ್ಕಂಥವನು ಎಲ್ಲರಿಗೂ ಬಹಳ ಇಷ್ಟವಾಗುತ್ತಾನೆ. ಯಾಕೆ ಅಂತಂದ್ರೆ ಎಲ್ಲಾ ವರ್ಗದ ಜನರನ್ನ ಅವನು ತೃಪ್ತಿಪಡಿಸ್ತಾನೆ. ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಾನು ಇಷ್ಟ, ಚಿಕ್ಕ ಮಕ್ಕಳಿಗೆ ಟೆಡ್ಡಿ ಬೇರ್ ಅಂದರೆ ಬಹಳ ಇಷ್ಟ, ಚಿಕ್ಕ ಮಕ್ಕಳಿಗೆ ಸೈಕಲ್ ಅಂದರೆ ಇಷ್ಟ, ಚಿಕ್ಕ ಮಕ್ಕಳಿಗೆ ಆಟಿಕೆಗಳು ಬಹಳ ಇಷ್ಟವಾಗುತ್ತವೆ. ನಿಮಗೆ ಗೊತ್ತಿದೆ ಅದೆಲ್ಲವೂ ಕೂಡ ವ್ಯರ್ಥ ಅಂತೇಳಿ, ಆದರೆ ನಾವು ಆ ಮಗುವಿಗೆ ಕೊಡಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ನಾವು ಕೊಡಿಸ್ತೀವಿ. ಯಾವಾಗೂ ಮಗು ಅನ್ನೋದು ವಿಕಾಸವನ್ನು ಹೊಂದುತ್ತದೋ, ಮಗು ಅನ್ನೋದು ಬೆಳೀತದೋ, ತನ್ನ ಬಾಲ್ಯವನ್ನು ಕಳೆದುಕೊಂಡು ಯೌವನಕ್ಕೆ ಬರ್ತಾನೋ, ಮಧ್ಯವಯಸ್ಸಿಗೆ ಬರ್ತಾನೋ, ತನ್ನಿಂದ ತಾನೇ ಆ ಆಟಿಕೆ ಎಲ್ಲ ಸಾಮಾನುಗಳು ಅವನಿಂದ ಬಿಟ್ಟು ಹೋಗ್ತವೆ. ಅವನಿಗೆ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ವ್ಯರ್ಥ, ಇದ್ಯಾವುದು ಕೂಡ ಪ್ರಯೋಜನವಿಲ್ಲ, ಇದಕ್ಕಿಂತ ನಾನು ಮೇಲೆ ಬೆಳಿಬೇಕು, ಇದು ಸಾರ್ಥಕವಲ್ಲ. ಅವನ ಅರಿವಿಗೆ ಯಾವಾಗ ಬಂತೋ ತನ್ನಿಂದ ತಾನೇ ಬಿಟ್ಟು ಹೋಗ್ತದೆ, ತನ್ನಿಂದ ತಾನೇ ಅವನು ಬೆಳಿತಾನೆ. ಅದೇ ರೀತಿಯಲ್ಲೇ ಒಬ್ಬ ಸಾಧಕನು ಕೂಡ ಅಷ್ಟೇ. ಸಾಧಕನ ಜೀವನದಲ್ಲಿ ಅವನಿಗೂ ಒಂದಿಷ್ಟು ಟೆಡ್ಡಿ ಬೇರ್ಗಳು ಬೇಕಾಗ್ತದೆ, ಅವನಿಗೂ ಒಂದಿಷ್ಟು ಆಟಿಕೆ ಸಾಮಾನುಗಳು ಬೇಕಾಗುತ್ತೆ, ಅವನು ಕೂಡ ಒಂದಿಷ್ಟು ವಸ್ತುಗಳನ್ನು ಹಿಡಿದಿಟ್ಕೊಂಡಿರ್ತಾನೆ. ಅದಕ್ಕಾಗಿ ಪೂಜೆ, ಅದಕ್ಕಾಗಿ ಭಜನೆ, ಅದಕ್ಕಾಗಿ ನಾಮಸ್ಮರಣೆ, ಅದಕ್ಕಾಗಿ ನಾನಾ ರೀತಿಯ ಕರ್ಮಕಾಂಡ. ಅದಕ್ಕಾಗಿ ವಿಗ್ರಹ, ಅದಕ್ಕಾಗಿ ಪೂಜೆ, ಅದಕ್ಕಾಗಿ ಪ್ರಾರ್ಥನೆ, ಅದಕ್ಕಾಗಿ ಮಂತ್ರಗಳು. ಅವನಿಗೊಂದು ರೂಪವನ್ನು ಕೊಡದೇ ಇದ್ರೆ ಅವನು ತನ್ನ ಅಂತಃಕರಣ ಒಂದು ಕಡೆಗೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅಂಥವನಿಗೆ ರೂಪವನ್ನು ಕೊಡಲೇಬೇಕು. ಅಂಥವನಿಗೆ ವಿಗ್ರಹ ಆರಾಧನೆಯನ್ನೇ ಕೊಟ್ಟಿದ್ದಾನೆ ಭಗವಂತ. ಯಾರ್ಯಾರಿಗೆ ಯಾವ ಯಾವ ಆಟದ ಸಾಮಾನನ್ನ ನಾವು ಕೊಟ್ರೆ ಆ ಮಕ್ಕಳು ಸುಮ್ಮನಾಗ್ತಾವೋ ಅದನ್ನೇ ಕೊಡಬೇಕಾಗತ್ತೆ, ಅವರಿಗೆ ಬೇರೆದು ಕೊಟ್ರೆ ಆಗೋದು. ನಮ್ಮ ಮಿತ್ರೊಬ್ಬರು ಸ್ವಾಮೀಜಿ ಇದ್ರು. ಸರಿ, ನಾವು ಒಂದು 2-3 ಜನ ಎಲ್ಲೋ ಮಾರ್ಕೆಟ್ಗೆ ಹೋಗಿದ್ವಿ. ಬೇರೆ ಯಾವುದೋ ಅಂಗಡಿಗೆ ಹೋಗಿದ್ವಿ. ಬೇರೆ ಯಾವುದೋ ಅಂಗಡಿಗೆ ಹೋದ್ರೆ 3-4 ಜನ ಇದ್ವಿ. ನಮ್ಮ ಜೊತೆಗೆ ಇನ್ನೊಬ್ಬ, ಅಥವಾ ಅವರು ಕೂಡ ಒಬ್ಬರು ಸ್ವಾಮೀಜಿ ಗಲಾಟೆ ಮಾಡ್ತಿದ್ರು. ಏನಿದು ವ್ಯರ್ಥ, ಇಲ್ಲಿ ಏನಕ್ಕೆ ಬಂದಿದ್ದೀವಿ, ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ನಮಗೆ, ಏನಕ್ಕೆ ಇಲ್ಲೆಲ್ಲ ನಾವು ಬರಬೇಕು, ಇದನ್ನೆಲ್ಲ ಇಷ್ಟೊಂದು ನೋಡೋ ಅವಶ್ಯಕತೆ ಇದೆಯಾ? ಸುಮ್ಮನೆ ಯಾವುದೋ ಒಂದು ಕನ್ನಡಕದ ಅಂಗಡಿಗೆ ಹೋಗಿದ್ದೀವಿ. ಒಂದು ಕನ್ನಡಕದ ಅಂಗಡಿಗೆ ಇಷ್ಟೊಂದು ಸೆಲೆಕ್ಷನ್ಗೆ ಇಷ್ಟೊಂದು ಸಮಯ ಬೇಕಾ? ಸುಮ್ಮನೆ ಒಂದು ತೊಗೊಂಡ್ರೆ ಆಗಲ್ವಾ? ನಮ್ಗೆ ಏನಕ್ಕೆ ಬೇಕು? ಹಾಗೆ ಎಷ್ಟು ಕಿರಿಕಿರಿ ಕಿರಿಕಿರಿ ಕಿರಿ ಮಾಡ್ತಾ ಇದ್ರು. ಆ ಅಂಗಡಿಯ ಮಾಲೀಕ ಅಂದ, ತಾವು ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ, ಅವ್ರಿಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಏನಂತ ಇವಾಗ ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಆ ಅಂಗಡಿಯಲ್ಲಿ ಇರಬೇಕಾಯ್ತು. ಗಲಾಟೆ ಆಯಿತು, ಎಷ್ಟು ಗಲಾಟೆ ಮಾಡ್ತಾ ಇದ್ರು. ಅಲ್ಲಿ ಏನು ನಮ್ಮ 4-5 ಜನ ಇದ್ವಿ. ಆಮೇಲೆ ಆ ಅಂಗಡಿಯಲ್ಲಿದ್ದವರು ಅಥವಾ ಆ ಅಂಗಡಿ ಯಜಮಾನ ಎಲ್ಲರಿಗೂ ಒಂದು ರೀತಿ ಕಿರಿಕಿರಿ ಕಿರಿಕಿರಿ ಕಿರಿ ಆಗ್ಲಿಕ್ಕೆ ಶುರು ಆಯಿತು. ಅಂತೂ ಇಂತೂ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದಮೇಲೆ ಆರ್ಡರ್ ಕೊಟ್ಟು ವಾಪಸ್ ಬಂದ್ವಿ. ವಾಪಸ್ ಬರುವಾಗ ಎದುರುಗಡೆ ಒಂದು ಪುಸ್ತಕದ ಅಂಗಡಿ. ನಾನು ಯಾವ್ದಾದ್ರು ಪುಸ್ತಕವನ್ನು ತೆಗೆದುಕೊಳ್ಳೋದಾದ್ರೆ ಪುಸ್ತಕದ ಅಂಗಡಿಗೆ ಹೋಗೋಣ. ಪುಸ್ತಕದ ಅಂಗಡಿಗೆ ಹೋದ್ವಿ. ಯಾವ ವ್ಯಕ್ತಿ ಕನ್ನಡಕದ ಅಂಗಡಿನಲ್ಲಿ ಗಲಾಟೆಯನ್ನು ಮಾಡ್ತಾ ಇದ್ದ, ಆ ಪುಸ್ತಕದ ಅಂಗಡಿಗೆ ಹೋದ್ಕೊಳ್ಳೋ ಏಕ್ದಮ್ ಶಾಂತನಾಗ್ಬಿಟ್ಟ, ಪುಸ್ತಕದಲ್ಲಿ ಮುಳುಗಿ ಹೋಗ್ಬಿಟ್ಟು. ಪಕ್ಕದಲ್ಲಿರೋ ಸ್ವಾಮೀಜಿ ಹೇಳಿದರು, ನೋಡು, ಯಾರಿಗೆ ಯಾವ ಆಟದ ಸಾಮಾನುಗಳು ಇಷ್ಟ ಆ ಆಟಿಕೆ ಸಾಮಾನುಗಳನ್ನು ಅವರಿಗೆ ಕೊಟ್ಟರೆ ಮಾತ್ರ ಅವರು ಶಾಂತವಾಗಿರ್ತಾರೆ, ಕೊಡಲಿಲ್ಲ ಗಲಾಟೆ ಮಾಡ್ತಾರೆ. ಯಾರಿಗೋ ಕೃಷ್ಣ ಇಷ್ಟ, ಕೃಷ್ಣನ ವಿಗ್ರಹವನ್ನೇ ಕೊಡಿ. ಯಾರಿಗೋ ಶಿವ ಇಷ್ಟ, ಅದನ್ನೇ ಕೊಡಿ. ಕನಕದಾಸರು ಬಹಳ ಸುಂದರವಾದಂಥ ಒಂದು ಪದ್ಯವನ್ನು ಬರೀತಾರೆ. ಊರ ದೇವರ ಮಾಡಬೇಕಣ್ಣ ತನ್ನೊಳಗೆ ತಾನೆ, ಊರ ದೇವರ ಮಾಡಬೇಕಣ್ಣ, ಊರ ದೇವರ ಮಾಡಿರೆಂದು ಸಾರುತ್ತಿದೆ ಶ್ರುತಿ ಇರುಳು ಹಗಲು, ದ್ವಾರಗಳೊಂಬತ್ತು ಮುಚ್ಚಿ
ಊರದೇವರ ಮಾಡಬೇಕಣ್ಣ, ನಿಲ್ಲಿಸಿ ಭ್ರೂ ಮಧ್ಯ. ಏನಕ್ಕೆ? ಹಳೆಯ ಕಾಲದ ಯಾವುದೇ ಮಂದಿರಗಳಿಗೆ ನೀವು ಹೋಗಿ ಮಂದಿರ ಪ್ರವೇಶ ಮಾಡುವಾಗ ಅಲ್ಲೊಂದು ದೊಡ್ಡ ಧ್ವಜಸ್ತಂಭ ಅನ್ನೋಂಥದ್ದಿರುತ್ತೆ. ಆ ಧ್ವಜಸ್ತಂಭದ ಎದುರುಗಡೆಗೆ ಒಂದು ಬಲಿಕಲ್ಲು ಅನ್ನೋಂಥದ್ದಿರುತ್ತೆ. ಏನಕ್ಕದು? ಅಲ್ಲಿ ಬಲಿಯನ್ನು ಕೊಡಬೇಕು. ಏನನ್ನು ಬಲಿ ಕೊಡಬೇಕು? ನಾವು ಕೈಲಾಗದೇ ಇರತಕ್ಕಂಥ ಪ್ರಾಣಿಗಳನ್ನ, ಪಶು ಪಕ್ಷಿಗಳನ್ನ ಬಲಿ ಕೊಡ್ತೀವಿ. ಎಲ್ಲಾದ್ರೂ ನೋಡಿದ್ದೀರಾ ನೀವು ಹುಲಿ ಸಿಂಹಗಳನ್ನು ಬಲಿ ಕೊಟ್ಟದ್ದನ್ನು? ಇಲ್ಲ. ಯಾವ ಅಸಹಾಯಕವಾಗಿವೆಯೋ ಅಂಥವನ್ನು ಬಲಿ ಕೊಡ್ತೀವಿ. ನಿಜವಾಗ್ಲೂ ಕೂಡ ಅಲ್ಲಿ ಬಲಿ ಕೊಡಬೇಕಾಗಿರುವಂಥದ್ದು ನನ್ನ ಅಂತಃಕರಣ, ನನ್ನ ಅಹಂಕಾರವನ್ನ, ನಾನು ನನ್ನದು ಅನ್ನೋದು ಏನಿದೆ ಅದನ್ನು ಬಲಿ ಕೊಡಬೇಕಾಗಿದೆ. ಹಾಗಾದರೆ ಕೃಷ್ಣ, ಹಾಗಾದರೆ ರಾಮ, ಹಾಗಾದರೆ ಶಿವ, ಹಾಗಾದರೆ ಗುರು, ಹಾಗಾದರೆ ಗುರುಪಾದುಕ, ಹಾಗಾದರೆ ಶಾಸ್ತ್ರ, ಏನಿದೆಲ್ಲ, ಇದೆಲ್ಲವೂ ಕೂಡ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಬಲಿಕಲ್ಲು. ಆ ಬಲಿಕಲ್ಲ ಮೇಲೆ ನನ್ನ ಅಹಂಕಾರವನ್ನು ನಾನು ಕತ್ತರಿಸಬೇಕಾಗಿದೆ. ಅಹಂಕಾರವನ್ನು ಕತ್ತರಿಸಲಿಕ್ಕೆ ಕೃಷ್ಣನಾದ್ರೇನು, ರಾಮನಾದ್ರೇನು, ಶಿವನಾದ್ರೇನು, ಅಮ್ಮನವರಾದ್ರೇನು, ಯಾರಾದ್ರೇನು? ಯಾಕೆ? ಅದರ ಕೆಲಸ ಇಷ್ಟೇ. ಏನು? ಅಹಂಕಾರವನ್ನು ಕತ್ತರಿಸಲಿಕ್ಕೆ ಒಂದು ಅಡಿಗಲ್ಲು ಬೇಕಷ್ಟೇ. ಅಷ್ಟೇ ಕೆಲಸ ಮಾಡೋದು. ಅದನ್ನು ಬಿಟ್ಟು ಬೇರೆ ಏನು. ಅದರಿಂದ ಭಗವಂತ ಶ್ರೀಕೃಷ್ಣನ ಬಳಿ ಭಕ್ತರು ಬರಲಿ, ಭಕ್ತರಿಗೆ ಬಹಳ ಖುಷಿ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಏನು ಬೇಕೋ ಅದನ್ನೇ ಹೇಳಿದಾನ ಅವನು. ನೀವು ಭಗವದ್ಗೀತೆಯನ್ನು ತೆಗೆದು ನೋಡಿ, ಭಕ್ತಿಯ ದೃಷ್ಟಿಕೋನದಿಂದ ನಾವು ಭಗವದ್ಗೀತೆಯ ಬಳಿಗೆ ಬಂದರೆ ಜನ ಹೇಳ್ತಾರೆ, ಗೀತೆಯಲ್ಲಿ ಭಕ್ತಿಯನ್ನು ಬಿಟ್ಟು ಬೇರೆ ಏನೂ ಕೂಡ ಹೇಳಿಲ್ಲ. ಓ, ಭಕ್ತಿಯನ್ನು ಬಿಟ್ಟು ಬೇರೆ ಏನೂ ಹೇಳಿಲ್ಲ? ಯಾರೋ ತಪ್ಪು ತಿಳಿಯೋದು ಬೇಡ. ಭಗವಂತ ಭಕ್ತಿಯನ್ನು ಬಿಟ್ಟು ಬೇರೆ ಏನೂ ಹೇಳಿಲ್ಲ. ಇಲ್ಲ, ಗೀತೆಯಲ್ಲಿ ನನ್ನ ವ್ಯಕ್ತಿತ್ವ ಹೇಗಿದೆ? ಕೇವಲ ಭಕ್ತಿಯನ್ನು ಮಾತ್ರ ನೋಡುವಂತಹ ಒಂದು ವ್ಯಕ್ತಿತ್ವ ನನ್ನದಾಗಿದೆ. ಆದ್ದರಿಂದ ನನಗೆ ಭಕ್ತಿ ಮಾತ್ರ ಕಾಣಿಸ್ತದೆ, ಬೇರೆ ಏನು ಕೂಡ ಕಾಣಿಸೋದೇ ಇಲ್ಲ. ಒಂದು ವೇಳೆ ನನ್ನ ದೃಷ್ಟಿ ಜ್ಞಾನವೇ ಆಗಿದ್ರೆ, ಹಾಗಾದ್ರೆ ಇಡೀ ಗೀತೆಯಲ್ಲಿ ಜ್ಞಾನ ಬಿಟ್ಟು ಬೇರೆ ಏನು ಕಾಣಿಸೋದೇ ಇಲ್ಲ. ಬೇರೆ ಏನೇ ಹೇಳಿದ್ರು ಕೂಡ ಅದೆಲ್ಲವೂ ಕೂಡ ನಮಗೆ ಗೌಣವಾಗುತ್ತೆ, ಅದು ಮುಖ್ಯ ಅನಿಸೋದೇ ಇಲ್ಲ. ಒಂದು ವೇಳೆ ನನ್ನ ದೃಷ್ಟಿಕೋನ ಧ್ಯಾನವಾದರೆ, ಹಾಗಾದ್ರೆ ಅದನ್ನೇ ಹೇಳುತ್ತೆ. ತಿಲಕರು ಭಗವದ್ಗೀತೆಗೆ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇಡೀ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಬಿಟ್ಟು ಬೇರೆ ಏನು ನೋಡಲೇ ಇಲ್ಲ. ದಪ್ಪ ಪುಸ್ತಕ ಇದೆ. ನೀವು ಒಂದು ವೇಳೆ ಅದನ್ನು ನೋಡಿದರೆ ಆಶ್ಚರ್ಯವಾಗುತ್ತೆ. ಇಡೀ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಕುರಿತು ಹೇಳಲಿಲ್ಲ. ಆದರೆ ಇಡೀ ಭಗವದ್ಗೀತೆಯಲ್ಲಿ ಕರ್ಮಯೋಗ ನನಗೆ ಇಷ್ಟವಾಗಿರ್ತಕ್ಕಂಥದ್ದು. ಆದ್ದರಿಂದ ನಾನು ಅದನ್ನೇ ನೋಡ್ತೀನಿ, ಅದನ್ನು ಬಿಟ್ಟು ಬೇರೆ ಏನನ್ನು ಕೂಡ ನೋಡುವುದು. ಭಗವಂತ ಶ್ರೀಕೃಷ್ಣ ಭಕ್ತಿಯ ಕುರಿತು ಕೂಡ ಉಪದೇಶವನ್ನು ಕೊಟ್ಟಿದ್ದಾನೆ, ಜ್ಞಾನವನ್ನು ಕುರಿತು ಕೂಡ ಉಪದೇಶವನ್ನು ಕೊಟ್ಟಿದ್ದಾನೆ, ಧ್ಯಾನವನ್ನು ಕುರಿತು ಕೂಡ ಉಪದೇಶವನ್ನು ಕೊಟ್ಟಿದ್ದಾನೆ. ಎಲ್ಲಾ ವರ್ಗದ ಜನರನ್ನು ತೃಪ್ತಿಪಡಿಸ್ತಕ್ಕಂತಹ ವ್ಯಕ್ತಿತ್ವ ಅನ್ನೋದು ಏನಾದರೂ ಈ ಜಗತ್ತಿನಲ್ಲಿದ್ರೆ ಅದು ಕೇವಲ ಶ್ರೀಕೃಷ್ಣನ ವ್ಯಕ್ತಿ.
ಈ ಜಗತ್ತಿನಲ್ಲಿ ಕ್ರಾಂತಿಕಾರಿ ಅಂತಕ್ಕಂಥವನು ಯಾರಾದ್ರೂ ಇದ್ರೆ ಅದು ಭಗವಂತ ಶ್ರೀಕೃಷ್ಣನೇ. ಎಂತೆಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು, ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ಹೊಸ ಹೊಸ ಆಯಾಮಗಳನ್ನು ಅವನು ನಮಗೆ ಕೊಟ್ಟಿದ್ದಾನೆ ಅಂತಂದ್ರೆ ಆಶ್ಚರ್ಯವಾಗುತ್ತೆ. ಗೀತೆಯನ್ನ ನಾವು ಓದಿದರೆ ನಮಗೆ ಗೊತ್ತಾಗುತ್ತೆ ಯಾರು ಸನ್ಯಾಸಿ ಅಂತಂದ್ರೆ, ಸನ್ಯಾಸ ಅಂದ್ರೆ ಏನು. ಎಷ್ಟೋ ವರ್ಷಗಳ ಕಾಲ ಸನ್ಯಾಸ ಅಂತಂದ್ರೆ ಈ ಬಟ್ಟೆಯನ್ನು ಹಾಕೊಳ್ಳೋದೇ ಆಗಿತ್ತು. ಎಷ್ಟೋ ವರ್ಷಗಳ ಕಾಲ ಮನೆ ಮಠವನ್ನು ಬಿಟ್ಟು ಹೋಗುವಂಥದ್ದನ್ನು ಸನ್ಯಾಸ ಅಂತ ಕರೀತಾ ಇದ್ರು. ಎಷ್ಟೋ ವರ್ಷಗಳ ಕಾಲ ಎಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕರ್ಮಗಳನ್ನು ಬಿಟ್ಟು ಎಲ್ಲೋ ಕಾಡಿಗೆ ಹೋಗುವಂಥದ್ದು, ಎಲ್ಲೋ ಕಾಡಲ್ಲಿ ವಾಸವಾಗಿರುವಂಥದ್ದು, ಅದನ್ನೇ ಸನ್ಯಾಸ ಅಂತ ಹೇಳಿ ಕರಿತೀವಿ. ಹಾಗೆ ತಿಳ್ಕೊಂಡಿದ್ರು. ಆದರೆ ಭಗವಂತನ ಕಾಲದಿಂದ ಅವನು ಒಂದು ಹೊಸ ದೃಷ್ಟಿಕೋನವನ್ನು ಕೊಟ್ಟ. ನ ನಿರಗ್ನಿಹಿ ನ ಚ ಅಕ್ರಿಯ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯಾರು ಅಗ್ನಿಯನ್ನ ತ್ಯಾಗ ಮಾಡಿದ್ದಾರೆ, ಯಾರು ಕರ್ಮಗಳನ್ನ ತ್ಯಾಗ ಮಾಡಿದ್ದಾರೆ, ಅವರು ಮಾತ್ರ ಸನ್ಯಾಸಿಗಳಲ್ಲ. ಯಾವ ವ್ಯಕ್ತಿಯ ಅಂತಃಕರಣದಿಂದ ಬೇಕು ಬೇಕು ಅಂತಕ್ಕಂಥ ಸಂಕಲ್ಪ ಅನ್ನೋದು ಹೋಗಿದೆಯೋ ಅವನೇ ನಿಜವಾದ ಸನ್ಯಾಸಿ. ಯಾವ ವ್ಯಕ್ತಿಯ ಅಂತಃಕರಣದಿಂದ ಆ ರೀತಿಯ ಬಯಕೆಗಳು, ಆ ರೀತಿಯ ಸಂಕಲ್ಪಗಳು ದೂರವಾಗ್ತವೋ ಕಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೆಯನ್ನು ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ಯಾವ ವಸ್ತುಗಳನ್ನು ಬಿಡುವ ಅವಶ್ಯಕತೆ ಇಲ್ಲ, ಯಾವ ಸಂಸಾರವನ್ನು ಬಿಡುವ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅವನು ಹಿಡ್ಕೊಂಡೇ ಇಲ್ಲ. ಭಗವಂತ ಅವನನ್ನು ಕರೀತಾನೆ ಯೋಗಾರೂಢ. ಭಗವಂತ ಶ್ರೀಕೃಷ್ಣನ ಕಾಲದ ತನಕವೂ ಕೂಡ ಸನ್ಯಾಸ ಅಂದ್ರೆ ಪ್ರಚಲಿತದಲ್ಲಿದ್ದದ್ದು ಇದೆ. ಏನದು? ಎಲ್ಲವನ್ನು ಬಿಟ್ಟು ಹೋಗುವಂತ. ಕರ್ಮತ್ಯಾಗವನ್ನ, ಅಗ್ನಿಯ ತ್ಯಾಗವನ್ನೇ ಸನ್ಯಾಸ ಅಂತ ತಿಳ್ಕೊಂಡಿದ್ದು ಎಲ್ರಿಗೂ. ಆದರೆ ಭಗವಂತನ ದೃಷ್ಟಿಕೋನ ಎಷ್ಟು ಅದ್ಭುತ, ಎಷ್ಟು ಸುಂದರ ಅಂತಂದ್ರೆ, ಇಲ್ಲ, ಅಂತಃಕರಣದ ಒಳಗಡೆಗೆ ಸಂಕಲ್ಪ ವಿಕಲ್ಪಗಳು ಇಲ್ಲವೋ ಹಾಗಾದ್ರೆ ಅದಕ್ಕೆ ಹೆಸರು ಸನ್ಯಾಸ. ಬಟ್ಟೆಯನ್ನು ಬದಲಾಯಿಸೋದ್ರಿಂದಲ್ಲ, ಮನೆಯನ್ನು ಬದಲಾಯಿಸೋದ್ರಿಂದ, ಅಥವಾ ಸುತ್ತಮುತ್ತಲಿನ ಜಾಗವನ್ನು ಬದಲಾಯಿಸೋದ್ರಿಂದ, ಮನಸ್ಸಿನ ಬದಲಾವಣೆ, ಅದಕ್ಕೆ ಹೆಸರು ಸನ್ಯಾಸ. ಅದ್ಭುತವಾದಂಥ ಒಂದು ದೃಷ್ಟಿಕೋನ ನೋಡಿ ಭಗವಂತನ. ಕೃಷ್ಣನ ಜೀವನವನ್ನು ತೆಗೆದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಗೀತೆಯ ಆರಂಭದಲ್ಲಿ ಧ್ಯಾನ ಶ್ಲೋಕಗಳಿವೆ. ಧ್ಯಾನ ಶ್ಲೋಕದಲ್ಲಿ ಬಹಳ ಸುಂದರವಾದಂತಹ ಒಂದು ಶ್ಲೋಕ ಇದೆ. ಪ್ರಸನ್ನ ಪಾರಿಜಾತಾಯ ತೋತ್ರವೇತ್ರೈ ಕಪಾಣಯ ಜ್ಞಾನ ಮುದ್ರಾಯ ಕೃಷ್ಣಾಯ ಹಿತಾಂ ಪುಟುತುಹೇನ. ಹೇಗಿದ್ದಂತೆ ಯಾವಾಗಲೂ ಕೂಡ ಪ್ರಸನ್ನ. ಗೀತೆಯಲ್ಲೇ ಬರುತ್ತೆ, ಪ್ರಹಸನ್ನಿವ ಭಾರತ. ಸಂಜಯ ಹೇಳ್ತಾನೆ ಧೃತರಾಷ್ಟ್ರನ, ನಗನಗತ ಉತ್ತರವನ್ನ ಕೊಟ್ಟ. ಗಮನಿಸಿ, ಅರ್ಜುನ ಅಂತಕ್ಕಂಥವನು ಎಷ್ಟು ಗಂಭೀರನಾಗಿದ್ದ, ಎಷ್ಟು ಸೀರಿಯಸ್ ಆಗಿದ್ದ. ಕೃಷ್ಣನ ಜೀವನ ಅನ್ನುವಂಥದ್ದು ನಮಗೆಲ್ಲ ಯಾಕೆ ಒಂದು ಮಾದರಿ ಅಂತಂದ್ರೆ, ಅವನು ಏನನ್ನು ಹೇಳ್ಕೊಡ್ತಾ ಇದ್ದ ನಮಗೆ, ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ, ನಗನಗತ ಅದನ್ನು ಎದುರಿಸೋದನ್ನ ಕಲಿ. ಈ ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ,
ಗಾಂಭೀರ್ಯದಿಂದ ಅದನ್ನು ಎದುರಿಸುವ ಅವಶ್ಯಕತೆ ಇಲ್ಲ. ಈ ಜಗತ್ತಿನಲ್ಲಿ ನಾವು ಹೇಗೆ ಜೀವನವನ್ನು ಮಾಡಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟವನು ಭಗವಂತ ಶ್ರೀಕೃಷ್ಣ. ಗಮನಿಸಿ, ಕೃಷ್ಣನ ಜೀವನದಲ್ಲಿ ಕಷ್ಟಗಳು ಬರಲಿಲ್ಲ ಅಂತಿಲ್ಲ, ಕೃಷ್ಣನ ಜೀವನದಲ್ಲಿ ಮಾನ ಅಪಮಾನಗಳು ಘಟಿಸಲಿಲ್ಲ ಅಂತಿಲ್ಲ, ಕೃಷ್ಣನ ಜೀವನದಲ್ಲಿ ತೊಂದರೆಗಳೇ ಬರಲಿಲ್ಲ ಅಂತಿಲ್ಲ. ಕೃಷ್ಣನ ಜೀವನದಲ್ಲಿ ಎಷ್ಟೆಲ್ಲ ಘಟನೆಗಳು ಘಟಿಸಿತು. ಎಂಥೆಂಥವರೆಲ್ಲ ಬಂದರು, ಎಂತೆಂಥ ಅಪಮಾನಗಳನ್ನು ಮಾಡಿದರು, ಎಂತೆಂಥ ಅಪವಾದಗಳನ್ನು ಅವನ ಮೇಲೆ ಹೊರಿಸಿದ್ರು. ಅವನು ಮಾತ್ರ ಯಾವಾಗಲೂ ನಗನ. ಏನು ತೋರಿಸ್ತಾ ಇದೆ? ಅವನ ವ್ಯಕ್ತಿತ್ವ ನಮಗೆ ಈ ಜಗತ್ತಿನಲ್ಲಿ ಏನು ಬೇಕಾದ ಘಟನೆಗಳು ಘಟಿಸಲಿ, ನಮ್ಮ ಮುಖದ ಮೇಲಿನ ನಗು ಮಾತ್ರ ಮಾಸಬಾರದು. ಏನೇ ಘಟನೆಗಳು ಘಟಿಸಲಿ ಅದನ್ನು ನಗನಗತೆ ಎದುರಿಸಿ. ಕೃಷ್ಣನ ವ್ಯಕ್ತಿತ್ವ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ನಮಗೆ ಬಹಳ ಹತ್ತಿರವಾದಂತಹ ವ್ಯಕ್ತಿತ್ವ. ಯಾಕೆ ಅಂತಂದ್ರೆ ಕೃಷ್ಣನ ವ್ಯಕ್ತಿತ್ವದಲ್ಲಿ ಎಲ್ಲವೂ ಕೂಡ ಅಡಗಿದೆ, ಇಂಥದ್ದಿಲ್ಲ ಅಂತೇಳಿ. ಅಲ್ಲಿ ಯುಕ್ತಿ ಇದೆ, ಅಲ್ಲಿ ಮೋಸ ಇದೆ, ಅಲ್ಲಿ ವಂಚನೆ ಇದೆ, ಅಲ್ಲಿ ಸುಳ್ಳಿದೆ, ಅಲ್ಲಿ ಕಪಟತನವಿದೆ, ಅಲ್ಲೊಂದಿಷ್ಟು ತಮಾಷೆ ಇದೆ, ಅಲ್ಲಿ ಒಂದಿಷ್ಟು ಸಂಸಾರದ ಗಾಂಭೀರ್ಯತೆ ಇದೆ. ಕೃಷ್ಣನ ಜೀವನದಲ್ಲಿ ಏನಿಲ್ಲ. ಏನೇ ಘಟನೆಗಳು ಘಟಿಸಲಿ ಜೀವನದಲ್ಲಿ ಅದನ್ನು ಎಷ್ಟು ಹಗುರವಾಗಿ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ಬೋಧಿಸ್ತಾನೆ ಶ್ರೀಕೃಷ್ಣ. ಗಮನಿಸಿ, ಎಂತೆಂತಹ ಕಠಿಣತರವಾಗಿರ್ತಕ್ಕಂತಹ ಸಮಸ್ಯೆಗಳು, ಎಂತೆಂತಹ ಕಠಿಣತರವಾಗಿರ್ತಕ್ಕಂತಹ ಪರಿಸ್ಥಿತಿಗಳು ಶ್ರೀಕೃಷ್ಣನ ಜೀವನದಲ್ಲಿ ಬಂದಿದ್ದು. ಎಲ್ಲೂ ಕೂಡ ಅವನು ಓಡಿ ಹೋಗಿಲ್ಲ. ಕೃಷ್ಣನ ಭಗವದ್ಗೀತೆ, ಕೃಷ್ಣನ ಉಪದೇಶ ನಮಗೆ ಯಾಕೆ ಇಷ್ಟವಾಗುತ್ತೆ ಅಂತಂದ್ರೆ, ಅಶೋಚ್ಯಾನನ್ವಶೋಚಸ್ತ್ವಂ, ಅವನ ಮೊದಲ ಸಂದೇಶ, ಅವನ ಮೊದಲ ಉಪದೇಶವೇ ಅಳಬಾರದು. ಅಳುವಂಥದ್ದು ನಿನ್ನ ಸ್ವಭಾವ ಅಲ್ಲ, ಅಳುವಂಥದ್ದು ಜೀವನವಲ್ಲ. ಈ ಜೀವನ ನಗು ನಗುತ್ತ ಬಾಳ ತೆರಳು ಮಂಕುತಿಮ್ಮ. ಯಾವತ್ತೂ ಕೂಡ ನಗನಗುತ್ತಾ ಇರಬೇಕು. ನಗನಗುತ್ತಾ ಜೀವನ ಮಾಡೋದನ್ನು ಯಾವಾಗ ನಾವು ಕಲಿತೀವಿ ಆವಾಗ ನಮ್ಮ ಜೀವನ ಅಂಥದ್ದು ಸಫಲತೆಯಿಂದ ಕೂಡುತ್ತೆ. ಗಮನಿಸಿ, ನಮ್ಮ ಜೀವನದಲ್ಲಿ ಒಂದಿಷ್ಟು ದುಃಖಗಳು ಬರ್ಬೋದು, ನಮ್ಮ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬರ್ಬೋದು, ನಮ್ಮ ಜೀವನದಲ್ಲಿ ಒಂದಿಷ್ಟು ರೋಗ ರುಜಿನಗಳು ಬರ್ಬೋದು, ನಮ್ಮ ಜೀವನದಲ್ಲಿ ಒಂದಿಷ್ಟು ಏರುಪೇರುಗಳಾಗ್ಬೋದು, ಒಂದಿಷ್ಟು ಪೆಟ್ಟುಗಳು ಬೀಳ್ಬೋದು, ಏನೇನೋ ಚಿತ್ರ ವಿಚಿತ್ರವಾಗಿರೋದು ಘಟಿಸ್ತವೆ. ನಮ್ಮ ಹತ್ರ ಬಂದವ್ರಿಗೆಲ್ಲರಿಗೂ ಕೂಡ ನಮ್ಮ ದುಃಖಗಳನ್ನು, ನಮ್ಮ ಸಮಸ್ಯೆಗಳನ್ನು, ನಮ್ಮ ತಾಪತ್ರೆಗಳನ್ನು ಹಂಚ್ತೀವಿ ನಾವು. ಶ್ರೀಕೃಷ್ಣನ ಜೀವನವನ್ನು ತೆಗೆದು ನೋಡಿ, ಅವನ ಹತ್ರ ಬಂದವರು ಯಾರಿಗೂ ಕೂಡ ಅವನು ತನ್ನ ದುಃಖವನ್ನು ಹೇಳ್ಕೊಂಡಿಲ್ಲ, ತನ್ನ ಸಮಸ್ಯೆಯನ್ನು ಹೇಳ್ಕೊಂಡಿಲ್ಲ. ಎಲ್ಲರ ದುಃಖವನ್ನು ದೂರ ಮಾಡುವ, ಎಲ್ಲರ ಕಣ್ಣೀರನ್ನು ಒರೆಸ್ತಕ್ಕಂತಹ, ಎಲ್ಲರ ಮನಸ್ಸಿಗೆ ಮುದವನ್ನು ಕೊಡ್ತಕ್ಕಂತಹ, ಎಲ್ಲರ ಅಂತಃಕರಣಕ್ಕೆ ಸಾಂತ್ವನವನ್ನು ಕೊಡ್ತಕ್ಕಂತಹ ವ್ಯಕ್ತಿತ್ವ ಶ್ರೀಕೃಷ್ಣಂದು. ಅದರಿಂದ ಕೃಷ್ಣ ಎಲ್ಲರಿಗೂ ಕೂಡ ಇಷ್ಟ. ಕೃಷ್ಣನ ಜೀವನದಿಂದ ಒಂದು ವೇಳೆ ನಾವೇನಾದರೂ ಕಲಿಯೋದಾದ್ರೆ ಇಂಥದನ್ನೇ ಕಲಿ. ಹಾಗಂತೇಳಿ ಕೃಷ್ಣ ಕೋಪ ಮಾಡ್ಕೊಂಡಿಲ್ಲ ಅಂತಿಲ್ಲ, ಕೃಷ್ಣ ಚೇಷ್ಟೆಗಳನ್ನ ಮಾಡಿಲ್ಲ ಅಂತಿಲ್ಲ, ಅವನು ಸುಳ್ಳು ಹೇಳಿಲ್ಲ ಅಂತಿಲ್ಲ. ಅವನು ಮಾಡಿದ್ದಾನೆ. ಆದರೂ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು, ಬಹಳ ವಿಶೇಷವಾದ ಯಾರಿಗೆ ಎಷ್ಟು ಗೌರವವನ್ನು ಕೊಡಬೇಕು, ಯಾರ ಜೊತೆ ಹೇಗೆ ಮಾತಾಡಬೇಕು, ಯಾರ ಜೊತೆ ಯಾವ ರೀತಿಯ ವ್ಯವಹಾರವನ್ನು ಇಟ್ಕೊಳ್ಬೇಕು, ಶ್ರೀಕೃಷ್ಣನಿಂದ ಕಲಿ.
ಸಂಧಾನಕ್ಕೆ ಬಂದಾಗ ಕೃಷ್ಣ ದುರ್ಯೋಧನನ ಅರಮನೆಗೆ ಹೋಗಲಿಲ್ಲ, ವಿದುರನ ಮನೆಗೆ. ಕೃಷ್ಣ ವಿದುರನ ಮನೆಗೆ ಬಂದಾಗ ವಿದುರನ ಹೆಂಡತಿಗೆ ಎಷ್ಟು ಖುಷಿ, ಎಷ್ಟು ಸಂತೋಷ, ಎಷ್ಟು ಸಂಭ್ರಮ ಅಂತಂದ್ರೆ, ಅಯ್ಯೋ ಕೃಷ್ಣ, ನಮ್ಮ ಮನೆಗೆ ಬಂದೀಯ ನೀನು, ಬಡವರ ಮನೆಗೆ ಬಂದೀಯ, ಸಂತೋಷ. ಆ ಸಂತೋಷ, ಆ ಸಂಭ್ರಮದಲ್ಲಿ ಬಾಳೆಹಣ್ಣನ್ನು ತಾನು ತಿಂದು ಕೃಷ್ಣನಿಗೆ ಸಿಪ್ಪೆಯನ್ನು ಕೊಡ್ತಾಳಂತೆ ವಿದುರನ ಹೆಂಡತಿ. ಕೃಷ್ಣ ಅದನ್ನೇ ಸ್ವೀಕರಿಸ್ತಾನೆ. ವಿದುರ ಅಂತಾನೆ, ಏನು ಮಾಡ್ತಾ ಇದೀಯಾ ನೀನು, ಎಚ್ಚರ ಇದೆಯಾ ನಿಂಗೆ, ಏನು ಮಾಡ್ತಾ ಇದ್ದೀನಿ ಅಂತೇಳಿ ಅವಳಿಗೆ ಎಚ್ಚರ. ಯಾಕೆ? ಆ ಸಂಭ್ರಮ, ಆ ಭಕ್ತಿಯ ಆ ಒಂದು ಪರವಶತೆ, ಆ ಭಕ್ತಿಯ ಮಟ್ಟದಲ್ಲಿ. ಆದರೆ ಕೃಷ್ಣ ಕಂಪ್ಲೇಂಟ್ ಮಾಡಲಿಲ್ಲ. ಅವಳು ಏನು ಕೊಟ್ಲು ಅದನ್ನು ಸ್ವೀಕಾರ. ಯಾರೇ ಕೃಷ್ಣನ ಚರಿತ್ರೆಯನ್ನು ಓದಲಿ, ಯಾರೇ ಭಾಗವತದ ಅಧ್ಯಯನವನ್ನು ಮಾಡಲಿ, ಎಷ್ಟು ಖುಷಿ, ಎಷ್ಟು ಸಂತೋಷ, ಎಷ್ಟು ಸಂಭ್ರಮವಾಗುತ್ತೆ. ಯಾಕಂದ್ರೆ ಏನಿಲ್ಲ ಕೃಷ್ಣನ ಜೀವನದಲ್ಲಿ. ಗೀತೆಯ ಆತ್ಮತತ್ವವನ್ನು ಬೋಧಿಸ್ತಕ್ಕಂತಹ, ಆತ್ಮಜ್ಞಾನವನ್ನು ತಿಳಿಸ್ತಕ್ಕಂತಹ ಶ್ಲೋಕಗಳನ್ನು ಸುಮ್ಮನೆ ತೆಗೆದು ನೋಡಿ ನೀವು, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂತೋಷವಾಗುತ್ತೆ. ಉಪನಿಷತ್ತಿನ ಮಂತ್ರಗಳೇ ಅದರಲ್ಲಿ. ಗಮನಿಸಿ, ನೀವು ಉಪನಿಷತ್ತನ್ನ ಓದ್ಲಿಕ್ಕೆ ಹೋಗಿ ಅರ್ಥವಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಉಪನಿಷತ್ ಎಲ್ಲೆಲ್ಲಿಂದನೂ ಆರಂಭವಾಗುತ್ತೆ. ಈಶಾವಾಸ್ಯ ಮೆದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏನ ತ್ಯಕ್ತೇನ ಭುಂಜೀತಾಹ ಮಾಗೃತಃ ಕಸ್ಯ ಸಿದ್ಧನಂ. ಈಶಾವಾಸ್ಯ ಉಪನಿಷತ್ ಆರಂಭ. ಏನೇಷಿತಂ ಪತತಿ ಪ್ರೇಷಿತಂ ಮನಃ, ಏನೋ ಉಪನಿಷತ್ತು ಆರಂಭ ಆಗುತ್ತೆ. ಏನು ಆರಂಭ ಆಗ್ತಾ ಇದೆ, ಎಲ್ಲಿಂದ ಆರಂಭ ಆಗ್ತಾ ಇದೆ, ಯಾರು ಕುತ್ಕೊಂಡು ಕೇಳ್ತಾ ಇದ್ದಾರೆ, ಅವರಲ್ಲಿ ಏನು ಸಮಸ್ಯೆ ಇತ್ತು, ಇವನೇನು ಉತ್ತರ ಕೊಡ್ತಾ ಇದ್ದಾನೆ, ಒಂದು ಅರ್ಥವಿಲ್ಲ. ಯಾಕೆ? ಉಪನಿಷತ್ತನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಉಪನಿಷತ್ತಿನ ಮಟ್ಟಕ್ಕೆ ನಾವು ಇರಬೇಕಾಗುತ್ತೆ, ನಾವು ವಿಕಾಸವನ್ನು ಹೊಂದಬೇಕಾಗುತ್ತೆ, ನಮ್ಮ ಮನಸ್ಸನ್ನ ಉಪನಿಷತ್ತಿನ ಮಟ್ಟಕ್ಕೆ ಟ್ಯೂನ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಬಹಳಷ್ಟು ತಯಾರಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಜೀವನದಲ್ಲಿ, ಬಹಳಷ್ಟು ಸಾಧನೆಯನ್ನು ಮಾಡಬೇಕಾಗುತ್ತೆ, ಬಹಳಷ್ಟು ಒಂದಿಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ವಿವೇಕ ಅಂತೆ, ವೈರಾಗ್ಯ ಅಂತೆ, ಶಮದಮಾದಿ ಷಟ್ ಸಂಪತ್ತಿ ಅಂತೆ, ಮುಮುಕ್ಷುತ್ವವಂತೆ, ಶ್ರದ್ಧಾ ಅಂತೆ, ಸಮಾಧಾನ ಅಂತೆ. ಅದಕ್ಕಾಗಿ ಪೂಜ್ಯ ಗುರುದೇವ ಸ್ವಾಮಿ ಚಿನ್ಮಯಾನಂದರು ಭಗವದ್ಗೀತೆಯನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡ್ರು, ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಗೀತೆಯ ಮೂಲಕ ಅಧ್ಯಾತ್ಮದ ಜ್ಞಾನವನ್ನ ಈ ಜಗತ್ತಿಗೆ ಸಾರಿದ್ರು. ಯಾಕೆ ಹೇಳಿ? ಭಗವದ್ಗೀತೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥವಾಗ್ತಕ್ಕಂಥದ್ದು, ಸಾಮಾನ್ಯ ವ್ಯಕ್ತಿಗೂ ಕೂಡ ತಿಳಿತಕ್ಕಂಥದ್ದು, ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲೂ ಕೂಡ ಕ್ರಾಂತಿಯನ್ನ ಮಾಡ್ತಕ್ಕಂಥದ್ದು. ಗೀತೆಯ ಉದಯ ಆಗಿದ್ದೆಲ್ಲಿ ಹೇಳಿ? ಗೀತೆಯ ಉದಯ ಆಗಿದ್ದು ಮಹಾಭಾರತದ ಯುದ್ಧದ ಸನ್ನಿವೇಶದಲ್ಲಿ. ಗಮನಿಸಿ ನೀವು, ಯುದ್ಧದ ಸನ್ನಿವೇಶ ಅಂತಂದ್ರೆ ಹೇಗಿರುತ್ತಲ್ಲಿ? ಯುದ್ಧದ ಸನ್ನಿವೇಶ ಅಂತಂದ್ರೆ ಅಲ್ಲಿ ಬರೀ ಆತುರರಾಗಿರ್ತಾರೆ. ಹೇಗೆ ಕೊಲ್ಲೋದು, ನಾನು ಹೇಗೆ ಗೆಲ್ಲೋದು, ಮತ್ತೊಬ್ಬ ವ್ಯಕ್ತಿಯ ಶತ್ರುವಿನ ರುಂಡವನ್ನ ಚೆಂಡಾಡೋದು ಹೇಗೆ, ಅಷ್ಟು ಆತುರ, ಅಷ್ಟು ಉದ್ವಿಗ್ನತೆ, ಅಷ್ಟೊಂದು ಉದ್ವೇಗ ವ್ಯಕ್ತಿ ಅಂತ.
ಅವರ ಮನಸ್ಸು ಶಾಂತವಾಗಿರ್ಲಿಕ್ಕೆ ಸಾಧ್ಯ. ಅವರ ಮನಸ್ಸು ಕಂಪನದಿಂದ ಕೂಡಿರ್ತದೆ, ರಜೋಗುಣದಿಂದ ಕೂಡಿರ್ತದೆ. ಹ್ಮ್? ಮಹಾಭಾರತ ಯುದ್ಧ ಅನ್ನೋದು ಘಟಿಸ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಆದರೆ ಪೂಜ್ಯ ಗುರುದೇವ್ ಯಾವಾಗಲೂ ಹೇಳೋರು, ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಮಹಾಭಾರತ ಯುದ್ಧವೇ ನಡೀತಾ ಇದೆ. ಅಂತಃಕರಣದ ಒಳಗಡೆ ಇಳಿದು ನೋಡಿದ್ರೆ ಗೊತ್ತಾಗುತ್ತೆ, ಎಷ್ಟು ಗಲಾಟೆ, ಎಷ್ಟು ಹಿಂಸೆ, ಎಷ್ಟು ಕಿರಿಚಾಟ, ಎಷ್ಟು ಗೋಳಾಟ, ಎಷ್ಟು ನರಳಾಟ. ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಇಳಿದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಅದೆಷ್ಟು ಕೊಲೆಗಳನ್ನು ಮಾಡಿದಾನೋ, ಅದೆಷ್ಟು ಅತ್ಯಾಚಾರಗಳನ್ನು ಮಾಡಿದಾನೋ, ಅದೆಷ್ಟು ಅನಾಚಾರಗಳನ್ನು ಮಾಡಿದಾನೋ, ಅದೆಷ್ಟು ಮಾಡಬಾರದ ಕೆಲಸಗಳನ್ನು ಮಾಡಿದಾನೋ. ದೇವ್ರ ದಯೆ ಮನಸ್ಸು ಗೊತ್ತಾಗೋದಿಲ್ಲ, ಮನಸ್ಸು ಇನ್ನೊಬ್ಬರಿಗೆ ಕಾಣಿಸೋದಿಲ್ಲ. ಮುಂಬೈನ ವಜ್ರೇಶ್ವರಿಯಲ್ಲಿ ದೊಡ್ಡ ಸಂತರಾಗಿ ಹೋದ್ರು, ನಿತ್ಯಾನಂದರು ಅಂತ, ಬಹಳ ದೊಡ್ಡ ಸಂತರು. ಅವ್ರ ಹತ್ರ ಯಾವಾಗಲೂ ಕೂಡ ಒಂದಿಷ್ಟು ಕಲ್ಲಿನ ರಾಶಿಗಳನ್ನು ಇಟ್ಕೊಂಡಿರೋರಂತೆ. ಯಾವುದೇ ವ್ಯಕ್ತಿ ಬರಲಿ, ನಮಗೆ ಹೇಗೆ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಈ ಶರೀರದ ಪರಿಚಯ ಆಗುತ್ತೆ, ಈ ಶರೀರ ಅನ್ನೋದು ಹೇಗೆ ಕಾಣಿಸ್ತದೆ, ಅವರಿಗೆ ಇನ್ನೊಬ್ಬ ವ್ಯಕ್ತಿಯ ಮನಸ್ಸು ಗೋಚರವಾಗ್ತದೆ. ಆ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಅವನು ಏನು ಮಾಡಿದ್ದಾನೆ, ಅವನು ಏನು ಅನ್ಯಾಯ, ಅನಾಚಾರ, ಅತ್ಯಾಚಾರ ಅಥವಾ ಮೋಸ, ವಂಚನೆ, ಕೊಲೆ, ದರೋಡೆ ಏನು ಮಾಡಿದ್ದಾನೆ ಅದು ಅವ್ರಿಗೆ ಕಾಣಿಸ್ತದೆ. ಯಾವನಾದರೂ ಅಂತ ವ್ಯಕ್ತಿ ಬಂದ್ರೆ ಈ ಕಲ್ಲು ತಗೊಂಡು ಹೊಡಿತಿದ್ರು, ಬಂದ ನೋಡಿ ಅವನು ತಾಯಿಯನ್ನು ಒದ್ದು ಬಂದಿದ್ದಾನೆ, ತಾಯಿಯನ್ನು ಅಪಮಾನವನ್ನು ಮಾಡಿ ಬಂದಿದ್ದಾನೆ, ತಂದೆ ತಾಯಿಗಳನ್ನ ಹೊರಗಡೆ ಹಾಕಿದ್ದಾನೆ, ಇವರನ್ನು ನಿಂದಿಸಿದ್ದಾನೆ, ಈ ಥರದ ಅನ್ಯಾಯ ಧರ್ಮಗಳನ್ನು ಮಾಡಿದ್ದಾನೆ, ಅಲ್ಲಿ ಬಂದು ಇಲ್ಲಿ ಕೈ ತೊಳ್ಕೊಳ್ಳಿಕ್ಕೆ ಬಂದಿದ್ದಾನೆ, ಬೈಯೋರು, ಕಲ್ಲು ತಗೊಂಡು ಹೊಡಿತಿದ್ರು. ಜನ ಅವ್ರ ಹತ್ರ ಹೋಗ್ಲಿಕ್ಕೆ ಹೆದರೋರು. ಹಾಗೆ ಅನೇಕರ ಜೀವನದಲ್ಲೂ ಕೂಡ ಘಟನೆಗಳು ಘಟಿಸ್ತವೆ. ಇನ್ನು ಅನೇಕರು ನೋಡಿರ್ಬೋದು, ಸಕ್ರಾಯಪಟ್ಟಣದ ಅವಧೂತರಿದ್ದರು, ಅವ್ರ ಹತ್ರ ಹೋದವರು ಕೂಡ ಅಷ್ಟೇ. ಯಾರೇ ಅವ್ರ ಹತ್ರ ಹೋಗ್ಲಿ, ನಮ್ಮ ಮನಸ್ಸಿನ ಒಳಗಡೆಗೆ ಏನು ನಡೀತಾ ಇದೆ ಅದನ್ನು ಹೇಳ್ಬಿಡ್ತಿದ್ರು. ಹೀಗಾಗಿ ಜನರಿಗೆ ಹೆದರಿಕೆ ಆಗುತ್ತೆ, ಏನಪ್ಪ ಹೋಗೋದು ಬೇಡ ಅವ್ರ ಹತ್ರ, ಇನ್ನೇನ್ರು ಹೇಳ್ಬಿಟ್ರು. ಒಂದು ರೀತಿಯಲ್ಲಿ ಹಾಗಿದ್ದಿದ್ರೆ ಚೆನ್ನಾಗಿತ್ತೆ ಏನೋ, ನಮ್ಮ ಮನಸ್ಸು ಕೂಡ ಮತ್ತೊಬ್ಬರಿಗೆ ಕಾಣೋ ಹಾಗಿದ್ದಿದ್ರೆ, ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅದು ಕೂಡ ಮತ್ತೊಬ್ಬರಿಗೆ ತಿಳಿಯೋ ಹಾಗಿದ್ದಿದ್ರೆ, ಹೇಗೆ ಶರೀರವನ್ನು ಶುಚಿಯಾಗಿಟ್ಕೊಳ್ತೀವೋ ಅದೇ ರೀತಿಯಲ್ಲಿ ಮನಸ್ಸನ್ನು ಕೂಡ ಶುಚಿಯಾಗಿಟ್ಕೊಳ್ತಾ ಇದ್ದೀವಿ. ಏನ್ ಮಾಡೋದು, ಭಗವಂತ ನಮ್ಮ ಮನಸ್ಸನ್ನ ಕಾಣದ ಹಾಗೆ ಸೃಷ್ಟಿ ಮಾಡಿದ. ಎಲ್ಲ ಗಲೀಜಲ್ಲೇ ಇದೆ, ಎಲ್ಲ ಹೊಲಸನ್ನು ಅಲ್ಲೇ ಇದೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್. ಭಗವಂತನ ಉಪದೇಶ ಎಷ್ಟು ಸರಳವಾಗಿದೆ ನೋಡಿ. ಅಂತಃಕರಣದ ಮೇಲೆ ಏನಾದರೂ ಹೊಲಸು, ಏನಾದರೂ ಗಲೀಜು ಅನ್ನೋದಿದ್ರೆ ಅದಕ್ಕೆ ಹೆಸರು ಕಾಮ, ಅದಕ್ಕೆ ಹೆಸರು ಕ್ರೋಧ, ಅದಕ್ಕೆ ಹೆಸರು ಬಯಕೆ. ಅದೇ ಮನಸ್ಸಿನ ಮೇಲೆ ಕೂತ್ಕೊಂಡಿದೆ. ಹೇಗೆ ಕನ್ನಡಿ ಮೇಲೆ ಧೂಳು ಕೂತ್ಕೊಂಡಾಗ ಹೇಗೆ ನಮ್ಮ ಪ್ರತಿಬಿಂಬ ಸ್ಪಷ್ಟವಾಗಿ ನಮಗೆ ಕಾಣಿಸೋದಿಲ್ವೋ, ಅದೇ ರೀತಿಯಲ್ಲಿ ಅಂತಃಕರಣ ಕಾಮದಿಂದ ಕೂಡ್ಕೊಂಡಿದೆಯೋ, ಅಂತಃಕರಣ ರಾಗದ್ವೇಷಗಳಿಂದ ಕೂಡ್ಕೊಂಡಿದೆಯೋ, ಅಂತಃಕರಣ ಸಂಕಲ್ಪ ವಿಕಲ್ಪಗಳಿಂದ ಕೂಡ್ಕೊಂಡಿದೆಯೋ, ಹಾಗಾದ್ರೆ ಹೃದಯವನ್ನು ಬೆಳಗ್ತಾ ಇರತಕ್ಕಂಥ ಶುದ್ಧ ತತ್ವ ಅನ್ನೋದೇನಿದೆ ಅದು ನಮಗೆ ಗೋಚರವಾಗೋದಿಲ್ಲ. ಹೃದಯವನ್ನ ಬೆಳಗ್ತಾ ಇರತಕ್ಕಂಥ ಶುದ್ಧ ತತ್ವ ನಮ್ಮ ಅರಿವಿಗೆ ಬರಬೇಕು. ನಮ್ಮ ಅಂತಃಕರಣ ಅನ್ನೋದು ಶಾಂತ
ಯಾವ ವ್ಯಕ್ತಿಯ ಅಂತಃಕರಣ ಶಾಂತವಾಗಿದೆಯೋ ಭಗವಂತ ಹೇಳ್ತಾನೆ ಪ್ರಸಾದಂ ಅಧಿಗಚ್ಚತಿ, ಅಂತವನಿಗೆ ಪ್ರಸಾದ ಅನ್ನೋದು ಪ್ರಾಪ್ತಿಯ. ಏನು ಪ್ರಸಾದ ಅಂದರೆ ಮನಸ್ಸಿನ ಪ್ರಶಾಂತತೆ ಯಾವಾಗ ಘಟಿಸ್ತದೋ ಅಲ್ಲಿ ಆನಂದ, ಅಲ್ಲಿ ಸುಖ, ಅಲ್ಲಿ ಶಾಂತಿ, ಅಲ್ಲಿ ನೆಮ್ಮದಿ. ಯಾಕೆ ಕೃಷ್ಣ ನಮ್ಗೆಲ್ಲರಿಗೂ ಕೂಡ ಇಷ್ಟವಾಗ್ತಾನೆ ಅಂತಂದ್ರೆ ಈ ತರದ ಉಪದೇಶಗಳು ಅಂತ. ಎಲ್ಲೋ ಆಕಾಶದ ಆಚೆ, ಎಲ್ಲೋ ಸ್ವರ್ಗದಲ್ಲಿರ್ತಕ್ಕಂತಹ ಯಾವುದೋ ಪರಲೋಕದಲ್ಲಿರ್ತಕ್ಕಂತಹ ದೇವಾನ ದೇವತೆಗಳನ್ನು ಪೂಜಿಸು ಇಲ್ಲ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ. ಕೃಷ್ಣನ ಉಪದೇಶ ನೋಡಿ, ಏನು ನಿನ್ನ ಸುತ್ತಮುತ್ತಲು ಏನು ಜೀವರಾಶಿಗಳಿವೆ, ಪ್ರಾಣಿ ಪಶು ಪಕ್ಷಿಗಳಿವೆ, ಅವುಗಳನ್ನು ಪ್ರೀತಿಸು, ಅವುಗಳನ್ನು ದ್ವೇಷಿಸು. ಅಲ್ಲೇ ಭಗವಂತನಿಂದ ಯಾರು ನಿನ್ನ ಹತ್ತಿರದಲ್ಲಿದ್ದಾರೆ ಅವ್ರನ್ನ ಮಿತ್ರ ಭಾವದಿಂದ ನೋಡು, ಅವ್ರನ್ನ ಪ್ರೀತಿಯಿಂದ ಮಾತಾಡಿಸು, ಅವ್ರ ಜೊತೆಗೆ ಒಳ್ಳೆ ರೀತಿಯ ಭಾವನೆ ಇರಲಿ, ಅವ್ರ ಜೊತೆಗೆ ಒಳ್ಳೆ ರೀತಿಯ ಸಂಬಂಧಗಳಿರಲಿ. ನಿತ್ಯ ಜೀವನದಲ್ಲಿ ಏನು ಘಟನೆಗಳು ಘಟಿಸ್ತಾ ಇವೆ ಅಂತಃಕರಣದ ಒಳಗಡೆಗೆ ಕ್ಷಮಾ ಗುಣವಿರಲಿ. ಇಂಥದ್ದು ಭಗವಂತನ ಉಪದೇಶ. ಯಾರು ತಪ್ಪು ಮಾಡೋದಿಲ್ಲ ಈ ಜಗತ್ತಿನಲ್ಲಿ, ಯಾರು ಎಡುವುದಿಲ್ಲ. ಎಡವದೆ ಯಮೈಗ ಎವಡೆಯದೆ ಯಮಗುಮಾರು ನಡೆಯ ಕಲಿತವನು. ಯಾರು ಬಿದ್ದಿಲ್ಲ, ಯಾರು ಜಾರಿಲ್ಲ ಈ ಜಗತ್ತಿನಲ್ಲಿ. ಅದರಿಂದ ಕ್ಷಮಾಗುಣ ವ್ಯಕ್ತಿಯ ಅಂತಃಕರಣ. ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಕ್ಷಮಾಗುಣ ಅನ್ನೋದು ಬೆಳೀತು, ವ್ಯಕ್ತಿ ವಿಶಾಲನಾಗುತ್ತೆ. ಯಾವಾಗ ವ್ಯಕ್ತಿ ಮತ್ತೊಬ್ಬರಲ್ಲಿ ಯಾವಾಗಲೂ ದೋಷವನ್ನ ಕಾಣ್ತಾ ಇರ್ತಾನೋ ಅಂತ ವ್ಯಕ್ತಿ ಬಹಳ ಕಠಿಣನಾಗ್ತಾನೆ, ಬಹಳ ಕಠೋರನಾಗ್ತಾನೆ. ಯಾವ ವ್ಯಕ್ತಿ ದೋಷವನ್ನ ತನ್ನ ಅಂತಃಕರಣದ ಒಳಗಡೆಗೆ ಕಂಡುಕೊಳ್ತಾನೋ ಅಂತ ವ್ಯಕ್ತಿ ವಿಶಾಲನಾಗ್ತಾನೆ. ಅಂತ ವ್ಯಕ್ತಿಯ ಅಂತಃಕರಣದಲ್ಲಿ ಕ್ಷಮಾಗುಣ ಅನ್ನೋದು ಬೆಳಿ. ಮತ್ತೊಬ್ಬರ ದೋಷವನ್ನು ಹೇಳಿದಾಗ, ಮತ್ತೊಬ್ಬರ ತಪ್ಪುಗಳನ್ನು ನಮಗೆ ತೋರಿಸಿಕೊಟ್ಟಾಗ ವ್ಯಕ್ತಿ ಅಂತಾನೆ, ಅವನ ದೋಷ, ಅವನ ತಪ್ಪುಗಳನ್ನು ಏನು ತೋರಿಸ್ತೀರಿ, ನಾನೇನು ಕಡಿಮೆ ಇದ್ದೀನಿ, ನನ್ನ ಅಂತಃಕರಣದ ಒಳಗಡೆ ಏನೇನೆಲ್ಲ ನಡೀತಾ ಇದೆ, ನಾನು ಎಂತೆಂತಹ ತಪ್ಪುಗಳನ್ನು ಮಾಡಿ. ಗಮನಿಸಿ, ನೀವು ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿ ಸಿಕ್ಕಾಕಿಕೊಳ್ತಾನೆ ಅವನು ಮಾತ್ರ ಕಳ್ಳನಾಗ್ತಾನೆ. ಯಾವ ವ್ಯಕ್ತಿ ಸಿಕ್ಕಾಕೊಳ್ಳೋದಿಲ್ಲ ಅವನು ಕಳ್ಳನಾಗೋದಿಲ್ಲ. ಹಾಗಂತ ನಾವೇನು ಪರಿಶುದ್ಧರೇ ಇಲ್ಲ. ನನ್ನ ಅಂತಃಕರಣವನ್ನ ನಾನೇ ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ನನ್ನ ಜೀವನ ಅನ್ನೋದು ಹೇಗಿದೆ, ನಾನು ಯಾವ ರೀತಿ ಜೀವನವನ್ನು ಮಾಡ್ತಾ ಇದ್ದೀನಿ. ನನ್ನ ಮನಸ್ಸೇ ನನಗೆ ಚುಚ್ಚುತ್ತೆ, ನನ್ನ ಮನಸ್ಸೇ ನನಗೆ ಹೇಳುತ್ತೆ. ಹೊರಗಡೆ ನನ್ನ ವೇಷಭೂಷಣಗಳು ಬೇಕಾದಷ್ಟು ಇರಬಹುದು, ಬಹಳ ಅದ್ಭುತವಾಗಿರೋದು. ಸಾತ್ವಿಕತೆಯನ್ನು ನಾನು ಹೊರಗಡೆ ಮುಖವಾಡವನ್ನು ಧರಿಸ್ಕೊಂಡು ಓಡಾಡ್ಬೋದು. ಆದರೆ ನಾನು ನಿಜವಾಗ್ಲೂ ಸಾತ್ವಿಕನೇ, ನಾನು ನಿಜವಾಗ್ಲೂ ಪರಿಶುದ್ಧನೇ, ನಾನು ನಿಜವಾಗ್ಲೂ ಕೂಡ ಸಾಧುವೆ, ನಾನು ನಿಜವಾಗ್ಲೂ ಕೂಡ ಪುಣ್ಯವಂತನೇ, ನಾನು ನಿಜವಾಗ್ಲೂ ಕೂಡ ಒಳ್ಳೆಯವನೇ. ಬೇರೆಯವ್ರ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ, ನಮಗೆ ಗೊತ್ತಿದೆ. ತಿದ್ದಿಕೊಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ, ತಿದ್ದಿಕೆಗೆ ಒಂದು ಮಿತಿಯುಂಟು ಮರೆಯದಿರು. ಪೂಜ್ಯ ಡಿ.ವಿ. ತಮ್ಮ ಕಗ್ಗದಲ್ಲಿ ಹೇಳ್ತಾರೆ. ಏನದು? ಭಗವದ್ಗೀತೆಯ ಸಾರ ಅದು. ಪೂಜ್ಯ ಬ್ರಹ್ಮಾಜಿ ಯಾವಾಗಲೂ ಕೂಡ ಹೇಳ್ತಾರೆ, ಮಂಕುತಿಮ್ಮನ ಕಗ್ಗ ಅನ್ನೋಂಥದ್ದು ಕನ್ನಡದ ಭಗವದ್ಗೀತೆ. ಮತ್ತೊಬ್ಬರನ್ನ ತಿದ್ದುವಂಥದ್ದು, ಮತ್ತೊಬ್ಬರ ದೋಷವನ್ನು ಕಂಡುಹಿಡಿಯುವಂಥದ್ದು, ಮತ್ತೊಬ್ಬರನ್ನ ಸುಧಾರಿಸುವಂಥದ್ದು ಈ ಜಗತ್ತಿನಲ್ಲಿ ಬಹಳ ಸರಳ, ಬಹಳ ಸುಲಭ, ವಿಶೇಷ. ನನ್ನ ಅಂತಃಕರಣವನ್ನು ಸರಿ ಇಟ್ಕೊಳ್ಳುವಂಥದ್ದು, ನನ್ನ ಅಂತಃಕರಣವನ್ನು ಸರಿ ಮಾಡುವಂಥದ್ದು, ನನ್ನ ಅಂತಃಕರಣವನ್ನು ನನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಕಷ್ಟ. ವಸಿಷ್ಠರು ಯೋಗ ವಾಸಿಷ್ಠದಲ್ಲಿ ಶ್ರೀರಾಮನಿಗೆ ಬಹಳ ಸುಂದರವಂತ ಒಂದು ಮಾತನ್ನು ಹೇಳ್ತಾರೆ.
ಏ ರಾಮ, ಯಾರಾದರೂ ಸಮುದ್ರದ ನೀರನ್ನ ಕುಡಿದು ಬಿಟ್ಟೆ ಅಂದ್ರೆ ನಂಬಲಿಕ್ಕೆ ಕಷ್ಟ ಆಗುತ್ತೆ, ಬಟ್ ನಂಬೋದು, ಸಾಧ್ಯ ಇದೆ. ಯಾರಾದರೂ ಇಡೀ ಜಗತ್ತಿನ ಗಾಳಿಯನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ದಾನೆ, ಒಬ್ಬ ಹಿಡಿದಿಟ್ಕೊಂಡಿದ್ದ ಅಂತ ಯಾರಾದರೂ ಕಥೆಯನ್ನು ಹೇಳಿದ್ರೆ ಕಷ್ಟವಾಗತ್ತೆ, ಸ್ಟಿಲ್ ನಂಬೋದು. ಇನ್ಯಾವನೋ ಒಬ್ಬ ವ್ಯಕ್ತಿ ಬಂದು ದೊಡ್ಡ ಹಿಮಾಲಯ ಪರ್ವತವನ್ನು ಒಂದು ಕೈಯಿಂದ ಮುಂದೆ ತಳ್ಳಿ ಆ ಕಡೆಗೆ ತಳ್ಳಿಸಿದ ಅಂತ ಕಥೆಯನ್ನು ಹೇಳಿದ್ರೆ ಅದನ್ನು ಕೂಡ ನಂಬಬಹುದು. ಕಷ್ಟ ಆಗುತ್ತೆ, ಸಾಧ್ಯ ಒಬ್ಬ ವ್ಯಕ್ತಿಯಿಂದ ಅಂತ ಹೇಳಿ, ಅದು ಕೂಡ ಆಗ್ಬೋದೇನೋ ಗೊತ್ತಿಲ್ಲ, ನಾನು ನಂಬುತ್ತೇನೆ ಅದನ್ನೆಲ್ಲ. ಆದರೆ ಯಾವ ವ್ಯಕ್ತಿ ತನ್ನ ಮನಸ್ಸನ್ನು ತಾನು ಹಿಡಿತದಲ್ಲಿ ಇಟ್ಕೊಂಡಿದ್ದೇನೆ, ತನ್ನ ಮನಸ್ಸನ್ನು ನಾನು ಗೆದ್ದಿದ್ದೀನಿ ಅಂತ ಹೇಳ್ತಾನೆ, ಅದನ್ನು ಮಾತ್ರ ನಾನು ನಂಬೋದಿಲ್ಲ. ಯಾಕೆ? ಅತ್ಯಂತ ಕ್ಲಿಷ್ಟಕರವಾಗಿ, ಅಷ್ಟು ಸರಳ, ಅಷ್ಟು ಸುಲಭ. ಹೊರಗಡೆ ಜಗತ್ತಿನಲ್ಲಿ ಏನು ಬೇಕಂತ ಹೇಳಿ ಅದನ್ನು ನಂಬೋದು, ಮನಸ್ಸು ಇಡೀ ಭಗವದ್ಗೀತೆ ಹೇಳ್ತಾ ಇರೋದೇ ಅಂತಃಕರಣವನ್ನು ಶಾಂತವಾಗಿಟ್ಟುಕೊ, ಅಂತಃಕರಣಕ್ಕೆ ಸರಿಯಾದ ವಿವೇಕವನ್ನು, ಅಂತಃಕರಣಕ್ಕೆ ಸರಿಯಾದ ರೀತಿ ಜ್ಞಾನವನ್ನು. ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ, ಜೀವನದಲ್ಲಿ ಏನೇ ಪೆಟ್ಟುಗಳು ಬೀಳಿ, ಜೀವನದಲ್ಲಿ ಏನೇ ವ್ಯತ್ಯಾಸ, ಮನಸ್ಸಿನ ಪ್ರಶಾಂತತೆಯನ್ನು ಹಾಳು ಮಾಡ್ಕೊಳ್ಬೇಡ. ಯಾಕಂದ್ರೆ ನಮ್ಮ ಮನಸ್ಸಿನ ಪ್ರಶಾಂತತೆಯೇ ನಮ್ಮ ಜೀವನದ. ಅದರಿಂದ ನೋಡಿ, ಶ್ರೀಕೃಷ್ಣ ಯಾವಾಗಲೂ ನಗುತ್ತಾ ಇದ್ದ. ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ ಅವನ ಮುಖದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗ್ತಿರಲಿ, ಎಲ್ಲವನ್ನೂ ನಗುತ್ತಾ ಸ್ವೀಕರಿಸ. ನಮ್ಮ ಮಿತ್ರೊಬ್ಬರಿದ್ದರು, ಅವ್ರು ಹೇಳೋರು, ಸ್ವಾಮೀಜಿ ನಾನು ಬೆಳಗ್ಗೆ ಎದ್ದು ಕೂಡಲೇ ಒಂದು ಸಂಕಲ್ಪವನ್ನು ಮಾಡಿ, ಏನದು, ಇವತ್ತು ಜೀವನದಲ್ಲಿ ಏನು ಬೇಕಾದ ಘಟನೆಗಳು ಘಟಿಸಲಿ ಅದನ್ನು ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲದೆಯೇ ಇದ್ದುದನ್ನು ಇದ್ದ ಹಾಗೆ ಸ್ವೀಕಾರ ಮಾಡ್ತೀನಿ. ಬೆಳಿಗ್ಗೆ ಹೆಂಡತಿ ಚಹಾ ತಂದು ಕೊಟ್ಲು, ಅದಕ್ಕೆ ಸಕ್ಕರೆ ಇಲ್ಲ. ಬೇರೆ ದಿವಸ ಆಗಿದ್ದಿದ್ರೆ ಮಹಾಭಾರತ ಯುದ್ಧ ಆಗ್ತಾ ಇತ್ತು. ಇಲ್ಲ, ನಾನು ಇವತ್ತು ಸಂಕಲ್ಪ ಮಾಡಿದ್ದೀನಿ, ಜೀವನದಲ್ಲಿ ಏನೇ ಬರಲಿ ಅದನ್ನು ಇದ್ದುದನ್ನು ಇದ್ದ ಹಾಗೆ ಸ್ವೀಕಾರ ಮಾಡಿ. ಒಂದು ದಿವಸ ಸಕ್ಕರೆ ಇಲ್ಲದ ಚಹಾ ಕುಡಿದ್ರೆ ಏನಾಗುತ್ತಿಲ್ಲ, ಏನಾಗುತ್ತೆ. ಒಂದು ದಿವಸ ಉಪ್ಪಿಲ್ಲದೆ ಇರ್ತಕ್ಕಂಥ ಪಲ್ಯವನ್ನು ತಿಂದ್ರೆ ಏನಾಗುತ್ತೆ, ಏನಾಗೋದಿಲ್ಲ. ಜೀವನದಲ್ಲಿ ಏನೇನೋ ಏರುಪೇರುಗಳು ಘಟಿಸ್ತಾ ಇರ್ತವೆ, ಜೀವನದಲ್ಲಿ ಏನೇನೋ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ನಾವು ಅಭಿವ್ಯಕ್ತಪಡಿಸಿ ನಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಹಾಳು ಮಾಡ್ಕೊಳ್ತೀವೋ, ನಮ್ಮ ಜೀವನ ಅಂತದ್ದು ನರಕವಾಗುತ್ತೆ. ನಾವಾಗೇ ನಮ್ಮ ನರಕವನ್ನು ಸೃಷ್ಟಿ ಮಾಡ್ಕೊಳ್ಬಾರ್ದು. ಇದು ಕೃಷ್ಣನ ಉಪದೇಶ, ಇದು ಕೃಷ್ಣನ ಸಂದೇಶ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ತತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.